ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ವಿಧಾನಸೌಧ 3ನೇ ಮಾಡಿ ಟಾರ್ಗೆಟ್. ಆದರೆ ಬಿಜೆಪಿ ಹೈಕಮಾಂಡ್ ಟಾರ್ಗೆಟ್ ಇರೋದು ಲೋಕಸಭೆಯಲ್ಲಿ 20ಕ್ಕೆ ಹೆಚ್ಚು ಸೀಟ್ ಗೆಲ್ಲಿ ಅಂತ. ಹಾಗಾದ್ರೆ ಯಡಿಯೂರಪ್ಪನವರು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ರಾಜಕೀಯ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಈಗಲ್ಲದೆ ಹೋದ್ರೆ ಮುಂದೆ ಇಲ್ಲವೇ ಇಲ್ಲ ಅನ್ನುವಂಥ ಆತಂಕ ಕಾಡ್ತಾ ಇದೆಯಾ? ಸೊ ಹಾಗಾಗಿನೇ ಆಪರೇಷನ್ ಕಮಲದ ಚಿಂತೆಯಲ್ಲಿ ಮುಳುಗಿದಾರೆ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಆಪರೇಷನ್ ಕಮಲದ ಭೀತಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ. ದಿನಕ್ಕೊಬ್ಬೊಬ್ಬ ನಾಯಕರು ಮಾತಾಡ್ತಾ ಇದ್ದಾರೆ ಆಪರೇಷನ್ ಕಮಲದ ಭೀತಿ. ಹಾಗಾದ್ರೆ ಯಡಿಯೂರಪ್ಪನವ್ರ ಟಾರ್ಗೆಟ್ ಏನು? ಇದೇ ಹೊತ್ತಿನ ಚರ್ಚೆ. ಟಾರ್ಗೆಟ್ ವಿಧಾನಸೌಧ 3ನೇ ಮಹಡಿ. ಸೊ ಹಾಗಾದ್ರೆ ಬಿಜೆಪಿ ಆಪರೇಷನ್ ಕಮಲದಲ್ಲಿದ್ರೆ ಇವತ್ತು ಕಾಂಗ್ರೆಸ್ ಕೂಡ ನಾವೇನು ಕಮ್ಮಿ, ಆಪರೇಷನ್ ಹಸ್ತಕ್ಕೆ ರೆಡಿ ಇದೀನೋ ಅಂತ ಟಾರ್ಗೆಟ್ ಇದೆಯಾ? ಸೊ ಈಗೊಂದು ಚರ್ಚೆ ಶುರುವಾಗಿದೆ ರಾಜಕೀಯ ವಲಯದಲ್ಲಿ. ಒಂದು ವೇಳೆ ಆಷಾಢದ ನಂತರ ಸಚಿವ ಸಂಪುಟ ವಿಸ್ತರಣೆ ಆದರೆ ಅದರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ, ಅಲ್ಲಿಂದ ಶುರು ಆಗುತ್ತೆ ಹೊಸ ರಾಜಕೀಯ ಸರ್ಕಸ್. ಬಿಜೆಪಿ ಆಪರೇಷನ್ಗೆ ಕಾಂಗ್ರೆಸ್ನ ಆಪರೇಷನ್ ಹಸ್ತದ ತಯಾರಿ ನಡೀತಾ ಇದೆ ಅನ್ನೋದು ಬಿಜೆಪಿ ಆಪರೇಷನ್ ಕಮಲದ ಭೀತಿಯಲ್ಲಿ ಈಗ ಕಾಂಗ್ರೆಸ್ ಸಿಲ್ಕೊಂಡಿದೆ. ಈಗಾಗಲೇ ಅನೇಕ ನಾಯಕರು ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮೈಮರೆತು ಕೂರದಿರಲಿಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಸೊ ಈಗಾಗಲೇ ಬಿಜೆಪಿಯ ಅಧ್ಯಕ್ಷರು ಕೂಡ ಈ ನಿಟ್ಟಿನಲ್ಲಿ ತೆರೆಮರೆಯಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಕೈ ಶಾಸಕರ ಸಂಪರ್ಕಕ್ಕೆ ಈಗ ಕಾಂಗ್ರೆಸ್ ಹೆದರಿದೆ ಅನ್ನುವಂಥದ್ದು. ಸೊ ಒಂದು ಕಡೆ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಸಿಗದೇ ಹೋದ್ರೆ ಅಂಥವ್ರ ಮೇಲೆ ಹದ್ದಿನ ಕಣ್ಣು ನೀಡಬೇಕು, ಯಾವುದೇ ಕಾರಣಕ್ಕೂ ಅವರು ಆ ಕಡೆ ಈ ಕಡೆ ಹೋಗದಿರೋ ನೋಡ್ಕೋಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿದೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಕುದಿತಾ ಇದ್ದಾರೆ ಕೆಲವು ಶಾಸಕರು. ಒಳಗೆ ಹೇಳಿಕೊಳ್ಳದೆ ಆಗ್ತಕ್ಕಂಥದ್ದು, ನುಂಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕಿದ್ರೆ ತಿರುಗೇಟ್ ನೀಡಲಿಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥದ್ದು. ಸೊ ಅತೃಪ್ತ ಬಿಜೆಪಿ ಶಾಸಕರನ್ನು ಕೂಡ ಕಾಂಗ್ರೆಸ್ ಸೆಳೆಯಲಿಕ್ಕೆ ಪ್ಲಾನ್ ಆಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಹೇಳ್ತಾರೆ ನಮ್ಮ ಜೊತೆ ಕೂಡ ಬಿಜೆಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ, ಅಂತ ಸಂದರ್ಭದಲ್ಲಿ ನಾವು ಕೂಡ ರೆಡಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಆಪರೇಷನ್ ಕಮಲ ದೋಸ್ತಿ ಸರ್ಕಾರದಲ್ಲಿ ಸಂಚಲನ ಮೂಡಿಸಿದೆಯಾ? ಬಹಿರಂಗವಾಗಿ ಯಾರು ಹೇಳದೇ ಇದ್ರು ಕೂಡ ಒಳಗೊಳಗೆ ಇಂಥದ್ದೊಂದು ಪ್ರಯತ್ನ ನಡೀತಾರೆ. ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿ ಕೆಲ ಬಿಜೆಪಿ ಶಾಸಕರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದ್ರ ಜೊತೆಗೇನೆ ಅವರೇ ಮಾತಾಡ್ತಾ ಇದ್ದಾರೆ, ಸಂಪರ್ಕದಲ್ಲಿರೋರ ಹೆಸರನ್ನು ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದಾರೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಈಗಲ್ದಿದ್ರೆ ಮುಂದೆಂದು ಇಲ್ಲ ಎಂಬ ಆತಂಕದಲ್ಲಿ ಬಿಜೆಪಿ ನಾಯಕ ಯಡಿಯೂರಪ್ಪ ಇದ್ದಾರೆ ಅನ್ನುವಂಥದ್ದು ಕೂಡ. ಸೊ ಹಾಗಾಗಿನೇ ಈ ಯಡಿಯೂರಪ್ಪನವರಿಗೆ ಲೋಕಸಭೆ ಎಷ್ಟು ಸೀಟ್ ಗೆಲ್ಲೋದಕ್ಕಿಂತಲೂ ನಾನಿಲ್ಲಿ ಏನಾದರೂ ಅಧಿಕಾರ ರಚನೆ ಮಾಡೋಕ್ಕಾಗತ್ತಾ ಆಗಲ್ವಾ ಅದ್ರ ಬಗ್ಗೆ ತಾವು ಹೇಳಿ ಅನ್ನುವಂಥ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ ತಂದಿದ್ರು. ಮೊನ್ನೆ ದೆಹಲಿಗೆ ಹೋದಾಗಲೂ ಕೂಡ ಹೈಕಮಾಂಡ್ ಇಂಥದ್ದಕ್ಕೆ ಕೈ ಹಾಕಬೇಡಿ, ಸದ್ಯಕ್ಕೆ ನಿಮ್ಮ ಟಾರ್ಗೆಟ್ ಇರೋದು ಲೋಕಸಭಾ ಚುನಾವಣೆ, ಆ ಕಡೆ ಗಮನ ಕೊಡಿ, ಅದ್ರ ಬಗ್ಗೆ ಸಂಘಟನೆ ಮಾಡಿ ರಾಜ್ಯ ಸುತ್ತಿ ಅನ್ನುವಂಥ ಸಂದೇಶ ಕೊಟ್ಟಿದ್ದರಿಂದ ಈಗ ಅವರು ರಾಜ್ಯ ಪ್ರವಾಸದಲ್ಲಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ಗೆ ಈಗ ಭಯ ಇರೋದು ಬಿಜೆಪಿಯ ಆಪರೇಷನ್ ಕಮಲದ್ದೇ ಚಿಂತೆ. ಸೊ ಬಿಜೆಪಿ ಶಾಸಕರನ್ನು ಸೆಳೆಯಲಿಕ್ಕೆ ಜೆಡಿಎಸ್ ಕೂಡ ತೆರೆಮರೆ ಯತ್ನ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಗೆದ್ದಂಥ ಶಾಸಕರನ್ನ ಕುಮಾರಸ್ವಾಮಿ ಸಂಪರ್ಕ ಮಾಡಿಕೊಂಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಕೂಡ ಅಂತ ಯತ್ನವನ್ನು ಮುಂದುವರಿಸಿದರೆ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಏನಾದರೂ ಒಪ್ಪಿದ್ರೆ ಸೊ ಆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆದರೆ ಮೈತ್ರಿ ಸರ್ಕಾರ ಉರುಳಿಸುವ ಪ್ರಯತ್ನ ಆದರೆ ನಾವು ಕೂಡ ರಾಜಕೀಯವಾಗಿ ಹುಷಾರಾಗಿರಬೇಕು, ಪ್ಲಾನ್ ಬಿ ರೆಡಿ ಇರಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಜೆಡಿಎಸ್ನ ಲೆಕ್ಕಾಚಾರ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಡೆ. ಒಂದ್ ಕಡೆ ಆಪರೇಷನ್ ಕಮಲದ ಭೀತಿ ಕಾಂಗ್ರೆಸ್ ಜೆಡಿಎಸ್ ಅನ್ನು ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಆಪರೇಷನ್ ಹಸ್ತಕ್ಕೂ ಕೂಡ ತೆರೆ ಮೇಲೆ ಕಾಂಗ್ರೆಸ್ ರಚನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅದಕ್ಕಂದ್ರೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು, ನಮ್ಮ 80 ಶಾಸಕರು ಕೂಡ ಬಿಜೆಪಿ ನಾಯಕರು ಸಂಪರ್ಕಿಸ್ತಾ ಇದ್ದಾರೆ, ನಾವು ನಮ್ಮ ಹುಷಾರಲ್ಲಿ ಇರಬೇಕು ಅನ್ನೋದು. ಹಾಗಾದ್ರೆ ಆಪರೇಷನ್ ಕಮಲದ ಭೀತಿ ಕಾಂಗ್ರೆಸ್ ಕಾಡ್ತಾ ಇದ್ರೆ ಯಡಿಯೂರಪ್ಪನವರಿಗೆ ಆತಂಕ ಏನು ಅಂತ, ಯಾಕೆ ಎಷ್ಟೊಂದು ಹರಾಬರಿಯಲ್ಲಿದ್ದಾರೆ? ನೀವೊಂದು ಮಾತನ್ನ ಆರಂಭದಲ್ಲಿ ಹೇಳಿದ್ರಿ, ಉಗಾರ್ ಯಡಿಯೂರಪ್ಪನವರಿಗೆ ಟಾರ್ಗೆಟ್ 3ನೇ ಮಾಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು ಮತ್ತೆ ಈ ರಾಜ್ಯದ ಸಿಎಂ ಆಗಬೇಕು, ಅದು ಇರ್ತಕ್ಕಂಥದ್ದು ಇದು ಕೊನೆಯ ಅವಕಾಶ. ಈ ಕೊನೆಯ ಅವಕಾಶವನ್ನು ಕೈ ಚೆಲ್ಲಲಿಕ್ಕೆ ಅವರು ತಯಾರಿಲ್ಲ. ಆದ್ರೆ ಯಡಿಯೂರಪ್ಪನವರ ಆಸೆಗೆ ಕೈ ಜೋಡಿಸಲು ಬಿಜೆಪಿ ಹೈಕಮಾಂಡ್ ಕೂಡ ರೆಡಿ ಇಲ್ಲ. ಹಾಗಾಗಿ ಯಡಿಯೂರಪ್ಪನವರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ಅಧಿಕಾರ ಹಿಡಿದ್ರೆ ಇದು ಬರುವ ಲೋಕಸಭೆ ಚುನಾವಣೆ ಒಳಗಡೆ ಅಧಿಕಾರ ನೀಡಬೇಕು, ಆ ಮುಖಾಂತರ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಇದು ಕೊನೆಯ ಅವಕಾಶ ಅನ್ನೋದು ಗೊತ್ತಿರುವುದು. ಹಾಗಾಗಿ ಯಡಿಯೂರಪ್ಪನವರು ಶತಾಯ ಗತಾಯ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಅನೇಕ ಶಾಸಕರ ಜೊತೆ ಅವರ ಆಪ್ತರ ಮುಖಾಂತರ ಟಚ್ ಅಲ್ಲಿ ಇರ್ತಕ್ಕಂಥದ್ದು ಆಪರೇಷನ್ ಕಮಲಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಈ ಒಂದು ಸುಳಿವನ್ನು ಅರಿತಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಜೊತೆ ಸೇರಿಕೊಂಡು ಆಪರೇಷನ್ ಜೆಡಿಎಸ್ ಅಂಡ್ ಅಸ್ತಾ ಅಂದ್ರೆ 2 ಜನ ಸೇರಿ ಆಪರೇಷನ್ಗೆ ಕೈ ಹಾಕಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಹಳೆ ಮೈಸೂರು ಭಾಗದ ಬಿಜೆಪಿ ಶಾಸಕರನ್ನು ಸೆಳೆಯುವ ಪ್ರಯತ್ನ ಕೂಡ ನಡೆದಿರುವಂತದ್ದು. ಈಗಾಗಲೇ ಹಲವಾರು ಶಾಸಕರ ಜೊತೆ ಇವರು ಕೂಡ ಪರೋಕ್ಷವಾಗಿ ಸಂಪರ್ಕದಲ್ಲಿರುವಂತದ್ದು. ಒಟ್ಟಿನಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಕಮಲದ ಭಯ ಇರತಕ್ಕಂಥದ್ದು, ಇದು ಕಾಂಗ್ರೆಸ್ ಕೂಡ ಭಯ ಇರತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಈಗ ಯಡಿಯೂರಪ್ಪನವರಿಗೆ ಬೆಂಬಲವಾಗಿ ನಿಲ್ಲದೇ ಇರತಕ್ಕಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಉಸಿರಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಉಗಾರ್ ಅಂದ್ರೆ ಒಂದು ಈಗ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಪ್ರಧಾನಿಗಳ ಟಾರ್ಗೆಟ್ ಇರತಕ್ಕಂಥ ಕರ್ನಾಟಕದ ಅತಿ ಹೆಚ್ಚು ಸೀಟ್ ಗೆಲ್ಬೇಕು 20+. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಆ ಭೀತಿ ಕೂಡ ಯಡಿಯೂರಪ್ಪನವರಿಗೆ ಮತ್ತೆ ಬಿಜೆಪಿ ಕಾಡ್ತಾ ಇದೆ. ಸೊ ಹಾಗಾಗಿ
ಈಗ ಯಡಿಯೂರಪ್ಪನವ್ರು ನೀವು ಲೋಕಸಭೆ ಎಷ್ಟು ಸೀಟ್ ಗೆದ್ರು ನನಗೇನು ಸ್ವಾಮಿ, ನನ್ನ ವಯಸ್ಸು ಕೂಡ 76ಕ್ಕೆ ಬಂದಿದೆ. ಸೊ ನಾಳೆ ಲೋಕಸಭಾ ಚುನಾವಣೆ ಹೆಚ್ಚು ಸೀಟ್ ಗೆದ್ರು ಒಂದೇ, ಕಮ್ಮಿ ಗೆದ್ರು ಒಂದೇ. ನನ್ನ ಲೆಕ್ಕಾಚಾರ, ನನ್ನ ಫ್ಯೂಚರ್ ಏನು, ಪೊಲಿಟಿಕಲ್ ಫ್ಯೂಚರ್, ನಾನು ಯಾವ ಗ್ಯಾರಂಟಿ ಮೇಲೆ ಈ ಒಂದು ಭಾರವನ್ನು ಹೆಗಲ ಮೇಲೆ ಹೊತ್ಕೊಳ್ಳಿ, ನಿಮ್ಮ ಲೋಕಸಭಾ ಟಾರ್ಗೆಟ್ ನಾನು ತಗೊಂಡು ಏನ್ ಮಾಡ್ಲಿ ಅನ್ನುವಂತ ಆತಂಕ ಇದೆಯಾ ಅಂತ. ಖಂಡಿತ ಉಗಾರ್, ಯಾಕಂತ ಹೇಳಿದ್ರೆ ಈಗಾಗಲೇ ಯಡಿಯೂರಪ್ಪನವರಿಗೆ 75 ವರ್ಷ ಮುಗಿದು 76ನೇ ವರ್ಷಕ್ಕೆ ಅವರು ಕಾಲಿಡ್ತಿದ್ದಾರೆ. ಅಲ್ಲದೆ ಈಗಾಗಲೇ ಬಿಜೆಪಿಯಲ್ಲಿ ಒಂದು ಅಲಿಖಿತ ಸಂವಿಧಾನ ಇರತಕ್ಕಂಥದ್ದು, 75+ ಸರ್ಜರಿ ಅನ್ನೋದು ಇರತಕ್ಕಂಥದ್ದು. ಹಾಗಾಗಿ ಅನೇಕ ತಮಗೆ ಗೊತ್ತಿರುವಂತೆಯೇ ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು LK ಅಡ್ವಾಣಿವರೆಗೂ ಕೂಡ ಈಗ ಬಿಜೆಪಿ ಹಿರಿಯರ ವೇದಿಕೆಗೆ ಸೇರ್ಕೊಂಡಿರುವಂಥದ್ದು. ಈ ಒಂದು ಭಯ ಯಡಿಯೂರಪ್ಪನವರಿಗೆ ಕಾಡ್ತಾ ಇರತಕ್ಕಂಥದ್ದು, ಇದು ದೊಡ್ಡ ಆತಂಕ ಕೂಡ ಆಗಿದೆ. ಹಾಗಾಗಿ ಅವರಿಗೆ ಯಡಿಯೂರಪ್ಪನವರಿಗೆ ಅಷ್ಟರೊಳಗಡೆ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಮತ್ತೆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಬೇಕು, ಆ ಮುಖಾಂತರ ಬಿಜೆಪಿಯನ್ನು ಕೂಡ ಕಂಟ್ರೋಲ್ ತೆಗೆದುಕೊಳ್ಬೇಕೆಂಬ ಆಸೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇವರ ಆಸೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ತಣ್ಣೀರು ಹಚ್ಚಿದ್ದಾರೆ. ನಮ್ದು ಏನಿದ್ರು ಓನ್ಲಿ MP ಎಲೆಕ್ಷನ್ ಮಾತ್ರ ಟಾರ್ಗೆಟ್. ಹಾಗಾಗಿ 2019 ಲೋಕಸಭೆ ಚುನಾವಣೆಗೆ ಮಾತ್ರ ನಿಮ್ಮ ಹೋರಾಟ ಇರಲಿ, ನಿಮ್ಮ ಹಾರಾಟಗಳಿರಲಿ, ನಿಮ್ಮ ಆಪ್ತರುಗಳಿಗೂ ತಿಳಿಸಿ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡೋದು ಬೇಡ. ಆ ಮುಖಾಂತರ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಮತ್ತು 2019 ಲೋಕಸಭೆ ಚುನಾವಣೆ ಕೂಡ ಇದು ತೊಡಕಾಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣದಿಂದ ಈಗ ಯಡಿಯೂರಪ್ಪನವರು ತಮ್ಮ ಕೈಯನ್ನು ತಾವೇ ಇಸ್ಕಿಕೊಳ್ತಾ ಇದೀಗ ರಾಜ್ಯ ಪ್ರವಾಸವನ್ನು ಹೊರಟಿದ್ದಾರೆ. ಉಗಾರ್ ಎಸ್ ಪಟೇಲ್ ಧನ್ಯವಾದ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಂದ್ರ ಪಟೇಲ್ ಮಾತು ಕೊಟ್ಟು, ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥದ್ದು ಗುರಿ ದೊಡ್ಡದ್ದು, ಆದ್ರೆ ಅವ್ರ ವ್ಯಕ್ತಿಗತ ಗುರಿ ಕೂಡ ಇದೆ. ಒಂದ್ ಕಡೆ ಈಗಾಗಲೇ ತಾವು ನೋಡ್ತಾ ಇದ್ರು, ಇನ್ನು ರೂಪಾನಿಯವರ ಯಾವ ರೀತಿ CM ಮಾಡಿದ್ರು, ಆನಂದಿಬೆನ್ ಪಟೇಲ್ ಗುಜರಾತ್ನ CM ಸ್ಥಾನ ಹೆಂಗ್ ಕೇಳಿದ್ರು, ಕರ್ನಾಟಕದ ಕೂಡ ಅಂತದೊಂದು ಅವಕಾಶ ಈಗ ಮಿಸ್ ಆದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಮಂತ್ರಿ ಆಗೋರು ಮಂತ್ರಿ ಆಗ್ತಾರೆ, MP ಆಗೋರು MP ಆಗ್ತಾರೆ, ನಾನೇನ್ ಆಗ್ತೀನಿ ಅನ್ನುವಂಥದ್ದು ಅವರಿಗೆ ಕಾಡ್ತಾ ಇರ್ತಕ್ಕಂಥ ಆತಂಕ ಸಹಜ. ಯಾವುದೇ ಒಬ್ಬ ನಾಯಕನಿಗೆ ಅಂಥದ್ದೊಂದು ಅಧಿಕಾರದ ಆಸೆ ಇದ್ದೇ ಇರುತ್ತೆ. 3ನೇ ಮಾಡಿಯಲ್ಲಿ ಕೂಡ್ಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಸಂಖ್ಯಾಬಲ ಕೈ ಕೊಡ್ತು. ಈಗ ಅಂಥದ್ದೊಂದು ಆಪರೇಷನ್ ಕಮಲದ ಮೂಲಕ ಮಾಡಲಿಕ್ಕೆ ಅವರು ತೆರೆ ಮೇಲೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಹಿರಂಗವಾಗಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಆದ್ರೆ ಒಳಗಡೆ ಅತೃಪ್ತರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಕ್ಕಂಥ ಒಂದು ಬೆಳವಣಿಗೆಗಳಿದೆ. ಅದಕ್ಕೆ ಕಾಂಗ್ರೆಸ್ ಮತ್ತೊಂದು ಕಡೆ JDS ಕೂಡ ಅದೇ ರೀತಿಯಾದ ಫಿಟ್ಟಿಂಗ್ ರಿಪ್ಲೈ ಅಂತ ಏನ್ ಹೇಳ್ತೀವಿ, ಒಂದು ಕಟ್ಟುನಿಟ್ಟಾದಂಥ ಒಂದು ಪೊಲಿಟಿಕಲ್ ಒಂದು ಸ್ಟ್ರಾಟಜಿ ಕೂಡ ಮಾಡ್ತಾ ಇದ್ರು. ಸೊ ಇದಕ್ಕೆ ಕಾರಣ ಏನು? ದಿಢೀರಾಗಿ ಕಳೆದ ಒಂದು ವಾರದಿಂದ ಈ ಆಪರೇಷನ್ ಕಮಲದ ಹೆಸರು ಯಾಕೆ ಚಾಲ್ತಿಗೆ ಬರ್ತಾ ಇದೆ? ಅದು ಖುದ್ದು ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇದ್ದಾರೆ. KPCC ಅಧ್ಯಕ್ಷ, ನೂತನ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇರ್ಬೋದು, ಈಶ್ವರ್ ಖಂಡ್ರೆ, ಮತ್ತೆ ಮಾಜಿ CM ಸಮನ್ವಯ ಸಮಿತಿ ಅಧ್ಯಕ್ಷ ಈ ವಿಚಾರದಲ್ಲಿ ಯಾವತ್ತೂ ಮಾತಾಡಲ್ಲ ಅವರು. ಅಂದ್ರೆ ನಮ್ಮ ಜೊತೆಗೆ ಆ ಶಾಸಕರು ಸಂಪರ್ಕದಲ್ಲಿದ್ದಾರೆ, ನಾವು ಕೂಡ ರೆಡಿ ಅನ್ನುವಂತ ಮಾತನ್ನು ಹೇಳಲ್ಲ. ಯಾಕಂದ್ರೆ ಅವರು ಮೊದಲಿಂದಲೂ ಕೂಡ ಆಪರೇಷನ್ ಕಮಲದ ವಿರೋಧಿ. ಸಿದ್ದರಾಮಯ್ಯ ಆ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಅನೇಕ ನಾಯಕರು ಮಾತಾಡಿದ್ದಾರೆ. ಸೊ ದಿನೇಶ್ ಗುಂಡೂರಾವ್ ಏನ್ ಮಾತಾಡಿದ್ರು? ಎಲ್ಲರನ್ನು ಕೂಡ ಬಹಳ ಡೆಸ್ಪರೇಟ್ ಆಗಿ ಇವತ್ತು ಬಿಜೆಪಿಯವರು ಸರ್ಕಾರ ಉರುಳಿಸಬೇಕು ಅಂತ ಪ್ರಯತ್ನದಲ್ಲಿ ಇದ್ದಾರೆ. ಅಧಿಕಾರ ಇಲ್ಲದೆ ಅವ್ರ ಕೈಲಿ ಇರಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನೇನೋ ಮಾಡಕ್ ಹೋಗ್ತಾ ಇದ್ದಾರೆ. ಅದು ಎಲ್ಲೂ ಕೂಡ ಅವ್ರಿಗೆ ಯಶಸ್ಸು ಸಿಗ್ತಾ ಇಲ್ಲ, ಎಲ್ಲ ಟುಸ್ ಆಗ್ತಾ ಇದೆ. ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ, ಬನ್ರಿ ಏನಾದ್ರೂ ಸರ್ಕಾರ ಮಾಡೋಣ, ನಿಮ್ಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ, ನಿಮ್ಗೆ ಇನ್ನೊಂದು ಕೊಡ್ತೀವಿ, ಅದು ಮಾಡ್ತೀವಿ ಅಂತ ಎಷ್ಟು ಜನರಿಗೆ ಮಾಡಿದಾರೋ ಗೊತ್ತಿಲ್ಲ. ಯಾರು ಕೂಡ ಕ್ಯಾರೆ ಅಂತ ಹೇಳ್ತಾ ಇಲ್ಲ. ನನ್ನ ಪ್ರಕಾರ 80 ಜನರಿಗೂ ಮಾಡಿದ್ದಾರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ನ್ಯೂಸ್ 18 ಕನ್ನಡಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟರು. ನಾನು ಮಾತಾಡಿದೆ, ಆಗಲೇ ಹೇಳಿದ್ರು ಇವ್ರಲ್ಲ ಲೋಕಸಭಾ ಚುನಾವಣೆಗಾಗಿ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಆಗ್ತಾ ಇದ್ದಾಗ ಯಡಿಯೂರಪ್ಪನವ್ರನ್ನ ಮೂಲೆಗೆ ಹಾಕ್ತಾರೆ, ಬಿಜೆಪಿಯವರು ಮುಂದಕ್ಕೆ ಹೋಗ್ತಾರೆ. ದಿನೇಶ್ ಗುಂಡೂರಾವ್ ಮಾತಾಡಿದ್ರು. ಅವ್ರಿಗೆ ಬಹುಶಃ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಲೋಕಸಭೆವರೆಗೂ ಇಟ್ಕೊಳ್ತಾರೆ ಅಷ್ಟೇ. ಆಮೇಲೆ ಮತ್ತೆ ಅವ್ರಿಗೆ ಇನ್ನೇನು ಉಪಯೋಗ ಇಲ್ಲ. ಖಂಡಿತ ಕಳಿಸ್ಬಿಡ್ತಾರೆ. ಈಗ ಆಗಲೇ ಅವ್ರಿಗೇನ ಬಹುಶಃ ಈ ಚುನಾವಣೆ ಆಗಿದ್ದಿದ್ರೆ ಈ ಲೋಕಸಭೆವರೆಗೂ ಇಟ್ಕೊಳ್ತಾ ಇದ್ರು ಅಷ್ಟೇ. ಯಾಕಂತ ಹೇಳಿದ್ರೆ ಈ ಇರುವಂತ ಬಿಜೆಪಿ ಮತ್ತು RSS ಇವ್ರನ್ನ ಇಂಥವ್ರನ್ನ ಯಾರನ್ನೂ ಸಹಿಸೋದಿಲ್ಲ. ಅವ್ರಿಗೆ RSS ಅವ್ರು ಹೇಳಿದ ಮಾತು ಕೇಳ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಕು. ಇನ್ನು ಸಿದ್ದರಾಮಯ್ಯ ಕೂಡ ಬಾಗಲಕೋಟೆಯಲ್ಲಿ ಮಾತಾಡಿದ್ರು, ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜ, ಆದ್ರೆ ನಾವು ಕೂಡ ಏನು ಸುಮ್ಮನಿಲ್ಲ, ನಮ್ಮ ಜೊತೆ ಕೂಡ ಬಿಜೆಪಿ ಶಾಸಕರಿದ್ದಾರೆ. ಸಿದ್ದರಾಮಯ್ಯ ಮಾತಾಡಿದ್ರು ಬಾಗಲಕೋಟೆಯಲ್ಲಿ. ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಫಲ ಆಗಲ್ಲ. ಅವರಿಗಾಗಲೇ ಒಂದ್ಸಾರಿ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ವಾ? ಯಡಿಯೂರಪ್ಪ ಮುಖ್ಯಮಂತ್ರಿಗೆ 30 ತಾಸು 3 ದಿನ ತಾಸಿನಾಗಿ ಪುನಃ ಅದೇ ರೀತಿ ಆಗುತ್ತೆ ಅವರಿಗೆ. ನಿಜ ಹೇಳಬೇಕು ಅಂದ್ರೆ ಬಿಜೆಪಿ ನಮ್ಮ ಸಂಪರ್ಕದಲ್ಲಿ. ಸೊ ಬಿಜೆಪಿ ನಾಯಕ ಶಾಸಕ KS ಈಶ್ವರಪ್ಪ ಕೂಡ ನಿನ್ನೆ ಮಾತಾಡಿದ್ರು. ನೋಡ್ರಿ, ಕಾಂಗ್ರೆಸ್ನವ್ರು ಇಟ್ಕೊಳಕ್ಕಾಗಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ, ನಮ್ಮ ಶಾಸಕರು ಹುಲಿ ಇದ್ದಂಗೆ, ನಮ್ಮವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಈಶ್ವರಪ್ಪ ಮಾತಾಡೋದು. ರಾಜ್ಯದ ಜನರ ಬೇಕಾದಂಥ ಒಂದು ಸರ್ಕಾರವೂ ಮತ್ತೆ ಬರಬೇಕಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಮತ್ತು JDS ಈ ಸರ್ಕಾರದ ಶಾಸಕರನ್ನ ನಾವು ನಮ್ಮ ಜೊತೆ ಬನ್ನಿ ಸರ್ಕಾರ ಬೀಳಿಸಿ ಇದು ನಾವು ಹೇಳಲ್ಲ. ಅವರೇ ಕುಸ್ತು ಬಿದ್ದೋಗ್ತಾರೆ.
ಅದರಲ್ಲೇನು ಅನುಮಾನ ಇಲ್ಲ. ಆದಷ್ಟು ಬೇಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಶಾಸಕರು ಅಷ್ಟು ದುರ್ಬಲರ? ಭಾರತೀಯ ಜನತಾ ಪಾರ್ಟಿಯವ್ರು ಕರೆದ ತಕ್ಷಣ ಹೋಗೋಷ್ಟು ದುರ್ಬಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇದೆ. ಹಾಗಾದ್ರೆ ಬಿಜೆಪಿ ಶಾಸಕರು ಒಬ್ಬರನ್ನ ಮುಟ್ಲಿ ನೋಡೋಣ. ಹೆಮ್ಮೆಯಿಂದ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ 104 ಜನ ಒಂದು ರೀತಿಯ ಸಿಂಹದ ರೂಪದಲ್ಲಿರುವಂಥ ಶಾಸಕರು ಗೆದ್ದಿದ್ದಾರೆ. ಯಾರದೇ ಖರೀದಿಗೂ ನಾವು ಬಲಿಯಾಗ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಈಗಾಗಲೇ ದಂಡಯಾತ್ರೆ ಹೊರಟಿದ್ದಾರೆ ಲೋಕಸಭಾ ಚುನಾವಣೆ ಇಟ್ಕೊಂಡು. ಈ BS ಯಡಿಯೂರಪ್ಪ ಹೇಳ್ತಾರೆ, ನಮ್ಗೆ ಯಾವ ಆಪರೇಷನ್ ಕಮಲ ಇಲ್ಲ, ಅಧಿಕಾರದ ಆಸೆನೂ ಇಲ್ಲ, ನಮ್ಗಿರೋದು ಲೋಕಸಭಾ ಚುನಾವಣೆ ಗೆಲ್ಲೋದು. ಎರಡು ಕಡೆ ಯಡಿಯೂರಪ್ಪ ಎರಡು ರೀತಿ ಮಾತಾಡಿದ್ರು. ಇವತ್ತು ಯಾವ 3 ತಿಂಗಳಲ್ಲಿ ಈ ಸರ್ಕಾರ ಇದೆ, ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ವಾತಾವರಣ ಇದುವರೆಗೆ ಕಾಣ್ತಾ ಇಲ್ಲ. ಇನ್ನು ಸರ್ಕಾರ ಟೇಕ್ ಆಫ್ ಆಗಿಲ್ಲ. 104 ಜನ ಒಟ್ಟಾಗಿ ಕಳೆಯುವಂತಹ ವಿರೋಧ ಪಕ್ಷ ಇದುವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇರಲಿಲ್ಲ. ಪ್ರತಿಪಕ್ಷರು ಕುಂತು ಕೆಲಸ ಮಾಡೋಣ, ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗಿದೆ. 17 ಜನ ಲೋಕಸಭಾ ಸದಸ್ಯರಿದ್ದಾರೆ. ಎಲ್ಲರೂ ಸಹ ಒಟ್ಟಾಗಿ ಓಡಾಟವನ್ನು ಮಾಡಿದ್ರೆ ನನಗನ್ಸುತ್ತೆ ನಾವು ಲೋಕಸಭಾ ಚುನಾವಣೆಯಲ್ಲಿ 27 ಕ್ಷೇತ್ರ ಉಳಿಸ್ಕೊಳ್ಳುವಂತದ್ದು ಮತ್ತು 6 ಕ್ಷೇತ್ರ ಹೆಚ್ಚಾಗಿ. ಸೊ ಹಾಗಾದ್ರೆ ಚರ್ಚೆ ಇವತ್ತಿನ ಬಿಗ್ ಕ್ವಶನ್ ನೋಡ್ಕೊಂಬೋಣ. ಏನಿದೆ ಇವತ್ತಿನ ಪ್ರಶ್ನೆ? ಇವತ್ತಿನ ಬಿಗ್ ಕ್ವಶನ್, ಲೋಕಸಭೆಗೂ ಮುನ್ನ ಆಪರೇಷನ್ ಕಮಲ ಆಗುತ್ತಾ? ಸೊ ಅಂಥದ್ದೊಂದು ಯತ್ನದಲ್ಲಿ ಬಿಜೆಪಿ ಮುಳುಗಿದೆಯಾ? ಇದೇ ಪ್ರಶ್ನೆ ಈಗ. ಎಸ್, ಸೊ ಹಾಗಾದ್ರೆ ಚರ್ಚೆ ಮಾಡ್ತೀನಿ. ಜೊತೆಗಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರಂತ ಬಿಜೆಪಿ ಪಾಟೀಲ್ ಒಕ್ಕಳಿ ಕಲಬುರಗಿಯಿಂದ ಬಂದಿದ್ದಾರೆ ಇವತ್ತು. ಹಾಗೆ ನಮ್ಮ ಜೊತೆಗೆ ಇನ್ನೊಬ್ಬರು ಕಾಂಗ್ರೆಸ್ ಹೋಗ್ತಾರಂತ ಅನಿಲ್ ಕುಮಾರ್ ಕೂಡ ಇದ್ದಾರೆ. ಹಾಗೆ ಬಿಜೆಪಿ ನಾಯಕರು ಹೋಗ್ತಾರಂತ ಸಿನ್ಹಾತ್ರೆ, 3 ಕೂಡ ಹಾಡ್ಕೊಳ್ತಾರೆ. ಹಾಗೆ JDS ನಾಯಕರು ಕೂಡ ಸೇರ್ಕೊಳ್ತಾರೆ. ಸಿನ್ಹಾತ್ರೆ, ನಿಮ್ಮ ಎಲ್ಲ ನಾಯಕರುಗಳು ಮಾತಾಡಿದ್ರು, ದಾಟಿ ನೋಡಿದ್ರೆ ನಮ್ಗೆ ಆಸೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ, ಯಾವ ಜಾದು ಮಾಡಿ ಬಿಜೆಪಿ ಸರ್ಕಾರ ಬರುತ್ತೆ? ನೀವು ಆಪರೇಷನ್ ಕಮಲ ಮಾಡಕ್ಕೆ ರೆಡಿ ಇಟ್ಕೊಂಡಿದ್ರೆ, ಆದ್ರೆ ನಿಮ್ಗೆ ಹೈಕಮಾಂಡ್ ಒಪ್ಪಿಲ್ಲ ಅಷ್ಟೇ. ಇಲ್ಲ, ಇದರಲ್ಲಿ 2 ಥರ ನೋಡಬೇಕು. ಒಂದು ಪ್ರೋಆಕ್ಟಿವ್ ಪೋರ್ಷನ್ ಅಂತ. ನಾವು ಪ್ರೋಆಕ್ಟಿವ್ ಆಗಿ ಏನು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇದೀವಿ. ಅಂದ್ರೆ ನಾವು ಆಪರೇಷನ್ ಕಮಲನೂ ಮಾಡಲ್ಲ, ನಾವು ಅವ್ರನ್ನ ಇದ್ ಮಾಡ್ಸಕ್ಕೂ ಹೋಗಲ್ಲ. ಅಂದ್ರೆ ಅವರದೇ ತೂಕದಲ್ಲಿ ಅವರೇ ಬೀಳ್ತಾರೆ. ನೀವ್ ಹೇಗ್ ಮಾಡ್ತೀರಿ ಹೇಳಿ? ನಾವು ಏನಿಲ್ಲ, ನಾವು ಆನಂದ ಅದ್ ಯಾವತ್ತು ನೀವು ಬಿಡ್ತೀರಾ ಆಗುತ್ತೆ. ಬರುತ್ತೆ ಸ್ವಾಮಿ, ಅದ್ ಯಾವತ್ತು ಬರ್ಬೇಕೋ ನೀವು ಅದ್ ನಾವು ಏನೋ ಒಂದು ಪ್ರಯತ್ನ ಪಟ್ಟು ಮಾಡ್ತಕ್ಕಂಥ ನಾವು ಮೈಂಡ್ ಸೆಟ್ ಅಲ್ಲಿ ಇಲ್ಲ. ನಮ್ಮದು ದೇಶದ ಇದರಲ್ಲಿ ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದ್ರ ಪ್ರಿಪರೇಷನ್ ಅಲ್ಲಿ ನಾವು ಮುಳುಗಿದೀವಿ. ಮತ್ತೆ ಯಡಿಯೂರಪ್ಪನವ್ರ ಬಗ್ಗೆ ಗುಂಡೂರಾವ್ ಸ್ಟೇಟ್ಮೆಂಟ್ ತುಂಬಾ ಬಾಲಿಶವಾಗಿತ್ತು. ಆ ಥರ ಎಲ್ಲ ಮಾತಾಡಬಾರ್ದು. ಅವರು ಪಕ್ಷದ ಹಿರಿಯ ಕಾರ್ಯಕರ್ತರು, ಮಹಾನ್ ನಾಯಕರು, ಜನಗಳನ್ನ ಜೊತೆ ಕರ್ಕೊಂಡ್ ಬಂದಿದ್ದಾರೆ. ನೀವು ನಮ್ಮ ಅಧ್ಯಕ್ಷರಿಗೆ ಡಿಕ್ಟೇಟ್ ಮಾಡಬೇಡಿ ಮಾತಾಡಬೇಕು ಅಂತ ಅವ್ರು ಮಾತಾಡೋದ್ರೊಳಗೆ ಎರಡೇ ಪ್ರಶ್ನೆ. ಒಂದು, ಯಡಿಯೂರಪ್ಪನವರಿಗೆ 75 ಆಗಿರೋದು ವಾಸ್ತವ ಅಲ್ಲ, ಏನಾದ್ರೂ ಆಯ್ತಾ? 40 ಮಾಡ್ಲಿಲ್ವಾ? ಈಗ ಆಯ್ತು, 40ರಿಂದ 104 ಮಾಡ್ಲಿಲ್ವಾ? ಏನ್ ಮಾತಾಡ್ತೀರಾ ನೀವು? ನಿಮಗೆ ಯಾವ ಪಾರ್ಟಿ ಅಪಘಾತಕ್ಕೆ ಕಾರಣ ಅಂತ ಏನಿಲ್ಲ, ಏನು ಮಾಡಿಲ್ವಲ್ಲ ಸ್ವಾಮಿ. ನೀವ ಮನೆ ಸರ್ಕಾರ 4 ವರ್ಷ ಒಂದು ಡಿಸಿಷನ್ ಮಾಡಕ್ ಬರ್ತಾ ಇಲ್ಲ ಅವ್ರಿಗೆ. ಇವತ್ತು ಮೀಡಿಯಾ ಹೊರಗಡೆ ಹಿಡಿತಾರೆ ಚೀಫ್ ಮಿನಿಸ್ಟರ್. ಸರಳವಾದ ಪ್ರಶ್ನೆ. ಈಗ ನಿಮಗೆ ಅಪೋಸಿಷನ್ ಕೂಡಕ್ಕೆ ಜನಸಂಖ್ಯೆ ಬೆಂಬಲ ಕೊಟ್ಟಿದ್ದಾರೆ, ಅಧಿಕಾರದಲ್ಲಿ ಕೂಡ ಕೊಟ್ಟಿದ್ದಾರೆ. 112 ಈಸ್ ನಾಟ್ ಅ ಮೆಜಾರಿಟಿ, 113 ಮೆಜಾರಿಟಿ ಅಲ್ಲ ಪಾಟೀಲ್ರೆ? 112 ಕೂಡ ಮೆಜಾರಿಟಿ ಅಲ್ಲ, 104 ಇದ್ದೀರಿ. ತಾವ್ ಹೇಳ್ತಾ ಇದ್ರೆ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜನಾದೇಶ ನಮಗಿದೆ ಅಂತ. ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಒಪ್ಕೊಳ್ಳಿ, ಜನಾದೇಶ ನಿಮ್ಗೆ. ಅವ್ರಿಗೂ ಜನಾದೇಶ ಅಲ್ಲ, ಅವ್ರಿಗೂ ಜನಾದೇಶ ಇದೆ ಅಂತ ಹೇಳ್ತಾರೆ. ಅವ್ರಿಗೂ ಇಲ್ಲ.
ನಾನು 104 ಸೀಟ್ ಮೆಜಾರಿಟಿ ಆಫ್ ದ ಪೀಪಲ್ ನಿಮ್ ಜೊತೆ ಇಲ್ಲ. ಸೀಟ್ ಕೊಟ್ಟಿಲ್ಲ ಸ್ವಾಮಿ. ಅದೇ ಅಪ್ಲಿಕೇಬಲ್ ಆಗುತ್ತೆ. ನಾನು 104 ನೀವು ಸಿ.ಬಿ. ಪಾಟೀಲ್ರೆ, ಈಗ ನೀವು ಶ್ರೀನಾಥ್ ಅವ್ರ ಪಾರ್ಟಿ ಏನ್ ಮಾಡುತ್ತೋ ಏನ್ ಮಾಡಲ್ಲ ಅದು ಪೊಲಿಟಿಕಲ್ ಸ್ಟಡೀಸ್ ರೈಟ್ ಅವ್ರಂಗು ಬೇರೆ ವಿಚಾರ. ಹಿಂದೆ ಆಗೋಗಿದೆ, ನಿಮ್ ಶಾಸಕರು ಬಿಟ್ಟು ಹೋದ್ರು, ಸುಮಾರು ಜನ JDS ಶಾಸಕರು ಬಿಟ್ಟು ಹೋದ್ರು. ಇವತ್ತು ನಿಮಗೆ ಕಾಡ್ತಾ ಇರೋದು ನಮ್ಮ ಏನಾದರೂ ಶಾಸಕರು ಕೈ ಕೊಟ್ಟಾರೇನೋ ಅನ್ನೋ ಭಯ. ಅನೇಕ ಶಾಸಕರು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅನೇಕರು ಯಡಿಯೂರಪ್ಪನವ್ರ ಜೊತೆ ಸಂಪರ್ಕ, ಅನೇಕರ ಜೊತೆ ಸಂಪರ್ಕ ಇದ್ರೆ ಮೊನ್ನೆ ಒಂದು ಫ್ಲೈಟಲ್ಲೇ ಹೋದ್ರು. ಅವ್ರು ಹೇಳಿದ್ರು ಇಲ್ಲ ನಾವು ನಮ್ಮ ನಾಯಕರು ಭೇಟಿ ಮಾಡಿದ್ವಿ, ಅವ್ರ ನಾಯಕರು ಭೇಟಿ ನಮಗೂ ಸಂಬಂಧ ಕಾಕತಾಳೆ ಗೊತ್ತಿಲ್ಲ, ಅಲ್ಲಿ ಭೇಟಿ ಆಗಿಲ್ಲ, ಆದರೆ ಹೋಗಿದ್ದು ಒಂದೇ ಫ್ಲೈಟು. ಇವತ್ತು ಸಂಪುಟ ಏನಾದರೂ ಹೆಚ್ಚು ಕಮ್ಮಿ ಅನ್ಯಾಯ ಆದರೆ ಒಂದು 7 ರಿಂದ 8 ಜನ MLAಗಳು ಈ BJPಗೆ ಹೋಗ್ತಾರೆ ಅನ್ನೋಂಥ ಮಾತಿದೆ. ನಿಮಗೆ ಟೆನ್ಷನ್ ಆಗಿ ನಿಮ್ಮ ಮನೇಲಿ ಒಂದು ರೀತಿ ಬೆಂಕಿ ಬಿದ್ದಂಗಾಗಿದೆ. ಯಾಕೆ ಆಪರೇಷನ್ ಕಮಲ ಇಷ್ಟು ಮಾತಾಡ್ತಾರೆ, 80 ಜನಕ್ಕೆ ಸಂಪರ್ಕ ಮಾಡಿದ್ರು, ಸಿದ್ದರಾಮಯ್ಯ ಯಾವತ್ತು ಮಾತಾಡ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಇದೇನೋ ಮಾಡ್ತಾ ಇದಾರೆ ಅಂತನ, ಸರ್ಕಾರ ಬೀಳಿಸ್ತಾರಂತನ. ಇಲ್ಲ, ಮಾಡ್ತಾ ಇರೋದು ಸತ್ಯ, ಅದ್ರಾಗ ಏನಿಲ್ಲ. ಸಿದ್ದರಾಮಯ್ಯ ಹೇಳಿದ್ದು ಕರೆಕ್ಟ್, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಎಲ್ಲ ಹೇಳಿದ್ದು ಕರೆಕ್ಟ್. ಅವ್ರು ಪ್ರಯತ್ನ ಮಾಡಿದ್ದಾರೆ, ಈಗ ಪ್ರಯತ್ನ ಮಾಡಿದಾರಲ್ಲ. ಆನ್ ದ ಫ್ಲೋರ್ ಅವರೇ ಒಪ್ಕೊಂಡಿದ್ದಾರೆ. ಯಾವ ನೈತಿಕತೆ ನೈತಿಕವಾಗಿ ಯಾವ ನೈತಿಕತೆ ಯಡಿಯೂರಪ್ಪನ? ಶಾಸಕರು ಉಳಿಸ್ಕೊಳಕ್ ನಮ್ಮ ಶಾಸಕರು ಉಳಿಸ್ಕೊಳ್ತೀವಿ, ನಮ್ಮ ಶಾಸಕರು ಯಾರು ಬಿಟ್ಟು ಹೋಗಲ್ಲ. ಅಲ್ಲಿ ಮುಗಿಸ್ಲಿ. ನಮ್ಮ ಶಾಸಕರು ಯಾರು ಬಿಟ್ಟು ಹೋಗಲ್ಲ, ಬಟ್ ಪ್ರಯತ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ಈ ನಮ್ಮ ಡೆಮೋಕ್ರೆಟಿಕ್ ಸಿಸ್ಟಮ್ದಾಗ ಹೈಲಿ ಎಂಬಿಸಿಯಸ್ ಜನ ಇರ್ತಾರೆ ಈ ಪಕ್ಷದಾಗ. ಪ್ರತಿಯೊಬ್ಬನು ಏನಾರ ಆಗ್ಬೇಕಂತಾನ ಅಂತ. ಅದರೊಳಗೆ ಯಡಿಯೂರಪ್ಪ ಅಂತೂ ಅರ್ಜೆಂಟಿಗೆ ಚೀಫ್ ಮಿನಿಸ್ಟರ್ ಆಗ್ಬೇಕು. ಅವ್ರಿಗೆ ಟೈಮ್ ಇಲ್ಲ ಪಾಪ. ಹಿ ಇಸ್ ಡೂಯಿಂಗ್ ಆಲ್ ಹೆಲ್ ಅಂಡ್ ಹೆವನ್ ಎಲ್ಲ ಮಾಡ್ತಾರೆ. ಹೈಕಮಾಂಡ್ ಹೇಳಿದ್ದು ಕೂಡ ಅವರಿಗೆ ಟಾರ್ಗೆಟ್ ಅಲ್ಲ, ಇವ್ರಿಗೆ ವಿಧಾನಸೌಧ ಟಾರ್ಗೆಟ್ ಯಡಿಯೂರಪ್ಪಗೆ. ಪಾರ್ಲಿಮೆಂಟ್ ತಗೊಂಡು ಅವನು ಏನ್ ಮಾಡ್ಬೇಕಾಗಿದೆ? ಅವ್ರ ಮಂತ್ರಿ ಆಗಲ್ಲ, ಅವ್ರು ಏನ್ ಮಂತ್ರಿನೂ ಆಗಲ್ಲ. ಆಂಬಿಷಿಯಸ್ ಹೇಳ್ತೀರಾ? ನಿಮ್ಮನ್ನು ಇವತ್ತು ಯಾಕೆ ಕರೆದೆ, ನೀವು ಕಲಬುರಗಿ ತಿಳ್ಕೊಂಡೆ ನಾನು ಯಾಕೆ ಕರೆದೆ ಅಂದ್ರೆ, ಉತ್ತರ ಕರ್ನಾಟಕದ ವಿಶೇಷವಾಗಿ ನಿಮ್ಮ ಪಕ್ಷ ಕಮ್ಮಿ ಸೀಟ್ ಅಂದ್ರೂ ಕೂಡ ಈ ಸಲ ಹೈಯೆಸ್ಟ್ ಸೀಟ್ ಗೆದ್ದಿದ್ದು ಆ ಭಾಗದಲ್ಲಿ. ಹೈದರಾಬಾದ್ ಕರ್ನಾಟಕ 23. ಅಲ್ಲಿ ಈ ನಾನು ಹೆಸರು ಹೇಳಲ್ಲ, ಈಗ ರಾಜಶೇಖರ್ ಪಾಟೀಲ್ ಅವರು ಮಂತ್ರಿ ಆದ್ರು. ಅವ್ರು ಮಂತ್ರಿ ಹಾಕಿಂತ ಒಂದು ಮಾತು ಹೇಳಿದ್ರು, ನಾನು ಮಂತ್ರಿ ಆದ್ರೆ ಇಲ್ಲಿರ್ತೀನಿ, ಮಂತ್ರಿ ಆಗದ್ರೆ ಎಲ್ಲಿರ್ತೀನಿ ನಂಗೆ ಗೊತ್ತಿಲ್ಲ. ಹಿಂಗ ಅನೇಕ ಜನ ನಿಮ್ಮ ಪಕ್ಷದ ನಾಯಕರಿಗೆ ಹೇಳಿದ್ದಾರೆ, ಈಗಲೂ ಅಂತವ್ರಿದ್ದಾರೆ. ನಾನು ಹೆಸರು ಹೇಳ್ತೀನಿ, ಸಂಗಮೇಶ್ ಭದ್ರಾವತಿ, ಮತ್ತೊಂದು ಕಡೆ BC ಪಾಟೀಲ್ರು. BC ಪಾಟೀಲ್ ಸ್ವತಃ ಅವರು ಸಂಪರ್ಕ ಮಾಡಿದ ಆಡಿಯೋ ಕೂಡ ಬಂತು. ಅನೇಕ ಶಾಸಕ ಸಂಪರ್ಕ ಇರೋದೇ ನಿಮ್ಗೆ 6 ಸೀಟು. ಇದರಲ್ಲಿ ನಿಮ್ಮ ಪಕ್ಷ ಏನು ಹೇಳುತ್ತೆ, ನಾಯಕರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಈ ಸಲ ನಾವು ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಕೊಡ್ತೀವಿ, ಈಗಾಗಲೇ ಅದು ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಅಸಮಾಧಾನ ಇದೆ, ಬಜೆಟ್ ಇಂದ ಹಿಡಿದು ಸಂಪುಟದಲ್ಲಿ ತಾರತಮ್ಯ ಅಂತೇಳಿ. ಸೊ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಸರಿಯಾದ ನ್ಯಾಯ ಸಿಗದೆ ಹೋದ್ರೆ ಆ ಭಾಗ ಶಾಸಕರು ಅವ್ರಿಗೊಂದು ಪೊಲಿಟಿಕಲ್ ಫ್ಯೂಚರ್ ಇರುತ್ತಲ್ಲ. ಬಟ್ ಬಿಜೆಪಿ ಹೋಗ್ಬೋದು ಅಂತ. ಬಿಜೆಪಿಗೆ ಹೋಗೋ ಚಾನ್ಸಸ್ ಹೋಗಲ್ಲ, ಸಾಧ್ಯನೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ನೂ ಒಂದು 6 ಇದು ಕ್ಯಾಬಿನೆಟ್ ಸೀಟ್ ಇದೆ. ಬಟ್ ಇನ್ನೂ ಎಲ್ಲ ಇದು ಪ್ರತಿಯೊಬ್ಬರಿಗೆ ಆಸೆ ಇರ್ತದೆ, ಇರಲ್ಲ ಅಂತಲ್ಲ. ಬಟ್ ಪಕ್ಷ ಬಿಟ್ಟು ಹೋಗಂತದ್ದು ಪ್ರಯತ್ನ ಮಾಡ್ಲಕ್ ಸಾಧ್ಯ ಇಲ್ಲ ನಮ್ಮ ಶಾಸಕರು ಯಾರು. ನೀವು ಎಕ್ಸ್ಪೆಕ್ಟ್ ಮಾಡೋ ಸರಿ, ಅನೈತಿಕ ಸಾಂದರ್ಭಿಕ ಶಿಶು ಆಗಿದ್ದು ಸಾಂದರ್ಭಿಕ ಏನು ಮಾಡಕ್ಕಾಗಲ್ಲ. ಅಂದ್ರೆ ಏನು, ಅಧಿಕಾರ ದಾಹದಿಂದ ಆಯ್ತು. ಅಧಿಕಾರ ದಾಹ ಅಲ್ಲ, ಒಂದ್ ಸೆಕೆಂಡ್, ಅಧಿಕಾರ ದಾಹ ಅಲ್ಲ. ಚಿಂತಕರು, ರೈಟರು, ವಿಚಾರವಾದಿಗಳು ಕೊಲೆ ಆಗ್ತಾ ಇದೆ. ಅಘೋಷಿತ ಏನದು ತುರ್ತು ಪರಿಸ್ಥಿತಿ ಇದೆ ದೇಶದಲ್ಲಿ. ಯಾರು ಮಿಲಿಟರಿ ಕಾಲ್ ಕೊಟ್ಟಾಗ ಇಟ್ ವಾಸ್ ದ ನೆಸೆಸಿಟಿ ಟು ಡಿಕ್ಲೇರ್ ಎಮರ್ಜೆನ್ಸಿ. ಇವಾಗ ಏನ್ ಮಾಡಕ್ಕಾಗಲ್ಲ. ಅನಿಲ್ ಕುಮಾರ್, ನನಗೆ ಅನಿಲ್ ಕುಮಾರ್, ಇವತ್ತು ಯಡಿಯೂರಪ್ಪನವರು ಪಕ್ಷ ಸಂಘಟನೆ ಮತ್ತೊಂದು ಕಡೆ ಜಿಲ್ಲಾ ಪ್ರವಾಸಕ್ಕೆ 3 ಟೀಮಲ್ಲಿ ಹೊರಟಿದ್ದಾರೆ. ಅವ್ರು ಓದಲೆಲ್ಲ ಹೇಳ್ತಿದ್ದಾರೆ, ಈ ಸರ್ಕಾರ ಭಾಳ ದಿವಸ ಉಳಿಯಲ್ಲ, ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ, ಈ ಸರ್ಕಾರ ಅವ್ರ ಮೇಲೆ ಅವರೇ ಬಡದಾಡ್ಕೊಂಡು ಹೊಡೆದಾಡ್ಕೊಂಡು ಜಗಳಾಡ್ಕೊಂಡು ಬಿದ್ದು ಹೋಗ್ತಾರೆ, ನಾವು ಸರ್ಕಾರ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ಜೊತೆಗಿರೋರು ಅವ್ರ ಜೊತೆಗೆ ಹೋಗ್ತಾರೆ, ನಿಮ್ಮ ಜೊತೆ ನಿಮ್ಮ ಸಿನ್ನಿಂದ ಗೆದ್ದಂಥವ್ರು, JDS ಗೆದ್ದಂಥವ್ರು, ಪೊಲಿಟಿಕಲ್ ಒಂದು ವ್ಯಾಕ್ಯೂಮ್ ಇದ್ದಾಗ ಒಂದು ಆಲ್ಟರ್ನೇಟಿವ್ ಸರ್ಕಾರ ಮಾಡುವಾಗ ಹೋಗ್ತಾರೆ. ಹಿಂದೆ ಆಪರೇಷನ್ ಕಮಲ್ ಆಗಿದೆ, ನಿಮ್ಮ ಜೊತೆಗೆ ಕೂಡ ಹಿಂದೆ ಅನೇಕರು ಬಂದಿದ್ರು, SM ಕೃಷ್ಣ ಇದ್ದಾಗಲೂ ಕೂಡ JDS ಬಂದಿದ್ರು, KCP ಬಿಟ್ಟು ಬಂದಿದ್ರು, ಹಂಗೆ ಹೋಗ್ತಾರೆ ನೋಡಿ.
ಯಡಿಯೂರಪ್ಪನವರು ಬಹಳ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಇವತ್ತು ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವತ್ತು ಆಗ್ತಿರುವಂತದ್ದು ಏನಾಗಿದೆ ಅಂದ್ರೆ ಮೋದಿ ಅವರಾಗಿರ್ಬೋದು ಇಲ್ಲ ಯಡಿಯೂರಪ್ಪನವರಾಗಿರ್ಬೋದು ಬಹಳ ಸೆಲ್ಫಿಶ್ ಆಗಿ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದಾರೆ ನಾನೇ ಸೆಲ್ಫಿಶ್ ಅಂತ ಹೇಳ್ತಾ ಇದ್ದಾರೆ. ನಾನೇ ಹೌದ್ರಿ. ಈಗ ನಾನು ಹೇಳ್ತಿರೋದು ಈಗ ಅಲ್ಲ ರೀ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನೀವು ಸೆಂಟ್ರಲ್ ಯಾಕೆ ಮಾತಾಡ್ತೀರಿ? ನೀವು ಮಾತಾಡಬೇಡಿ, ನೀವು ಆಮೇಲೆ ಮಾತಾಡಿ. ಹಿಸ್ಟ್ರಿ ಇದೆ, ಈಗ ಸೆಲ್ಫಿಶ್ ಪದ ಯಾಕೆ ಬಳಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮೋದಿ ಅವರು ಹೇಳ್ತಾರೆ ನಾನು ಮತ್ತೊಂದ್ಸತಿ ಪ್ರಧಾನಿ ಮಂತ್ರಿ ಆಗೋ ತನಕ ನೀನ್ ಇಲ್ಲೇ ಇದ್ದು ಕಾರ್ಯಕರ್ತನಾಗಿ ಕೆಲಸ ಮಾಡಿ ಸಂಘಟನೆ ಮಾಡಪ್ಪ ಅಂತ. ಇಲ್ಲ ನೀವು ಪ್ರಧಾನ ಮಂತ್ರಿಗಳಾಗ್ತಿರೋ ಏನಾಗ್ತಿರೋ ಗೊತ್ತಿಲ್ಲ, ನಾನು ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಓಡಾಡ್ತಾರೆ. ನೋಡಿ ಇಲ್ಲಿ ಜನರು ಸಫರ್ ಆಗೋರು ಯಾರು? ಜನರು ಸಫರ್ ಆಗುವಂತದ್ದು. ಸಂಪರ್ಕದಲ್ಲಿರೋದು ನಾನು ಹೇಳ್ತಿರೋದು ಸಂಪರ್ಕ ಮಾಡಿದ್ದು ಇಡೀ ನಮ್ಮ ರಾಜ್ಯ ನೋಡಿದೆ. ಏನಂತ ನೋಡಿದೆ? ನಾನು ನಿನಗೆ ಎಷ್ಟು ಕೇಳಿದ್ರು ಕೊಡ್ತೀನಿ ಬಾ, ನೀನ್ ಎಲ್ಲಿದ್ದೆ, ನಾನು ಯಾರ್ಯಾರನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದೆ, ಬಳ್ಳಾರಿ ಗಣಿಗಳು ಅದೇ ಅಪಾಯ ಈಗ ನಿಮ್ ಶಾಸಕರಲ್ಲ ಈಗ ಹೈಜಾಕ್ ಮಾಡ್ತಾರೆ ಸರ್. ನಮ್ಮ ಶಾಸಕರಿದಾರಲ್ಲ ಈ ತರ ಅವ್ರು ಹೈಜಾಕ್ ಆಗೋರೆಲ್ಲ ಅವ್ರ ಪಾರ್ಟಿಲ್ ಆಲ್ರೆಡಿ ಹೋಗಿದ್ದಾರೆ. ಹೈಜಾಕ್ ಆಗೋರೆಲ್ಲ ಅವ್ರ ಪಾರ್ಟಿಲ್ ಆಲ್ರೆಡಿ ಹೋಗಿದ್ದಾರೆ. ಪ್ರಸಾದ್ ಗೌಡ್ರೆ, ಬಿಜೆಪಿಯ ನಾಯಕರಿಗೆ ಇರ್ತಕ್ಕಂಥದ್ದು 2 ಟಾರ್ಗೆಟ್. ಒಂದು ಹೈಕಮಾಂಡ್ ಟಾರ್ಗೆಟ್ ಲೋಕಸಭೆ. ಯಡಿಯೂರಪ್ಪನ ಮನಸ್ಸಲ್ಲಿರೋದು ಅಂದ್ರೆ ಒಳಗಡೆ ಅವ್ರ ಶಕ್ತಿ ಏನಿದೆ, ಅವರು ದೈವ ದುರ್ಲಭವಾದ ಕಾರ್ಯಕರ್ತರ ಪಡೆಯಿಂದ 104 ಸ್ಥಾನಗಳು ಗೆದ್ದಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥದ್ದು ವಿಧಾನಸೌಧ 3ನೇ ಮಾಡಿ. ಸೊ 3ನೇ ಮಾಡಿಗೆ ಬರ್ಬೇಕಂತ ಹೊರಟವ್ರಿಗೆ ಪಾಪ ಹಗಲ ಮೇಲೆ ಲೋಕಸಭಾ ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಕೂಡ ಮೊನ್ನೆ ಒಂದು ತಮಾಷೆಗೆ ಹೇಳಿದ್ರು, ಯಾರು ನಿಜಲಿಂಗಪ್ಪನವ್ರ ಪುಣ್ಯಶ್ರಮಿ ಕಾರ್ಯಕ್ರಮದಲ್ಲಿ ಯಾರಿಗೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ವಿಶ್ ಮಾಡಿ ಬಂದ್ರ ಅಂತ. ಅಂದ್ರೆ ಎಲ್ಲಾ ನಿಮ್ಮ ಮತ್ತು ನಿಮ್ಮ ಮಿತ್ರ ಪಕ್ಷದವರಿಗೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇದೆ ಅಂತ ಯಡಿಯೂರಪ್ಪನವ್ರ ಭಯ. ಟಾರ್ಗೆಟ್ ವಿಧಾನಸೌಧ 3ನೇ ಮಾಡಿ. ಯಡಿಯೂರಪ್ಪನವ್ರಿಗೆ ಟಾರ್ಗೆಟ್ ಇರೋದು ವಿಧಾನಸೌಧ 3ನೇ ಮಾಡಿ. ಪಾಪ ಅವ್ರ ಹೆಗಲ ಮೇಲೆ ಈಗ ಲೋಕಸಭೆ ಗೆಲ್ಲೇಬೇಕು, ಯಾಕಂತಂದ್ರೆ ಈಗ 104 ಸೀಟ್ ಗೆಲ್ತಿದ್ದಾರೆ. ಮತ್ತೆ ಅವರೇ BSR ಕಾಂಗ್ರೆಸ್ KJP ಒಳಗೆ ಬಂದ ಮೇಲೆ 17 ಸೀಟ್ ಗೆದ್ದಿರೋದು. ಸೊ ಹಾಗಾಗಿ ಆ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ರೆ ಈ ಟಾರ್ಗೆಟ್ ಅವ್ರ ತಲೆಯಲ್ಲಿರೋದು. ಸೊ ಏನ್ ಮಾಡೋಕ್ಕಾಗಲ್ಲ. ಆದ್ರೆ ಒಳಗಡೆ ಇರ್ತಕ್ಕಂಥ ಲೆಕ್ಕಾಚಾರವೇ ಬೇರೆ, ಹೊರಗಡೆ ಅವ್ರು ಮಾತಾಡ್ತಿರ್ತಕ್ಕಂಥ ರೀತಿ ನೀತಿಗಳು ಬೇರೆ. ಆದ್ರೆ ಕಾಂಗ್ರೆಸ್ JDS ಅಂತೂ ನಿಜವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾವೆ. ಹಾಗಾದ್ರೆ ಅವತ್ತು ಕುಮಾರಸ್ವಾಮಿ ನಿಜಲಿಂಗಪ್ಪನವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಸಂಪುಟದ ಸಹೋದ್ಯೋಗಿ ಏನು ಹೇಳಿದ್ರು ತಮಾಷೆಗೆ. ಮತ್ತೆ ಇವತ್ತು HD ರೇವಣ್ಣ ಹೇಳಿದ್ದಾರೆ, ಇಲ್ಲಿ ನಮ್ಮ ಜೊತೆಗೆ 20 ಜನ ಶಾಸಕರಿದ್ದಾರೆ, ಆದ್ರೆ ಯಡಿಯೂರಪ್ಪನವರ ಆರೋಗ್ಯದ ಟೆನ್ಷನ್ ನಮಗೆ, ಅದಕ್ಕೆ ಆರೋಗ್ಯ ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಕರ್ಕೊಂಡ್ ಬರ್ತಾ ಇಲ್ಲ ಅಂತ. ಇಬ್ರು ಏನ್ ಮಾತಾಡಿದ್ರು? ಯಾರು ಒಬ್ರು ಹೋಗೋದಿಲ್ಲ. ಬಿಜೆಪಿಯಿಂದ 20 ರೆಡಿ ಅವ್ರಿ, ನಾವೇ ಬೇಡ ಅಲ್ಲಿರಿ ಅಂತ ಹೇಳಿದ್ವಿ. ಬಿಜೆಪಿಯಿಂದ 20 ಜನ ರೆಡಿ ಅವ್ರೆ, ಅವರು ಬಂದ್ ರೆಡಿ ಆಗ್ಯವ್ರೆ. ನಾವು ಬೇಡ ಸ್ವಾಮಿ ನೀವು ಅಲ್ಲೇ ಇರಿ, ಯಡಿಯೂರಪ್ಪನವ್ರಿಗೆ ಮತ್ತಿನ್ ನೋವಾದತ್ತು, ನೀವು ಬಿಟ್ಟು ಬಂದ್ರೆ ಇನ್ ಮತ್ತೆ ಯಡಿಯೂರಪ್ಪನವ್ರು ಮತ್ತೆ ನೋವು ಮಾಡ್ಕೊತಾರೆ, ಅವ್ರು ಇನ್ನೊಂದ್ ಸ್ವಲ್ಪ ದಿನ ಚೆನ್ನಾಗಿ ಆರೋಗ್ಯವಾಗಿರ್ಲಿ ಅಂತೇಳಿ ಅಲ್ಲೇ ಇರಿ ಅಂತ ಹೇಳಿದ್ವಿ ನಾವು. ಅವ್ರು ನಾವ್ ರೆಡಿ ಅವ್ರೆ 20 ಅಲ್ಲ. ನಾವು ಅದಕ್ಕೆ ನಾವೇನು ಅಂದ್ರೆ ಆ ತರ ನಮ್ಗೆ ಅವಶ್ಯಕತೆ ಇಲ್ಲ. ಸರಿ ಕಡೆ ಯಾವ ಬಂದ ಡೆಲ್ಲಿಯಿಂದ ಯಡಿಯೂರಪ್ಪನವರಿಗೆಲ್ಲ ವಿಶ್ ಮಾಡಿ ಬಂದ ಕ್ಯಾಮ್ರಾ ಈ ಕಡೆ ಸರ್, ಈ ಕಡೆ ಯಾವ ಬಂದ ಡೆಲ್ಲಿಯಿಂದ ಯಡಿಯೂರಪ್ಪನವರಿಗೆಲ್ಲ ವಿಶ್ ಮಾಡಿ ಬಂದ ಕ್ಯಾಮ್ರಾ. ನಮ್ಮ ಜೊತೆ JDS ನ ಹಿರಿಯ ಹೋಗ್ತಾರೆ ಪ್ರಸಾದ್ ಗೌಡ್ರೆ, ಯಡಿಯೂರಪ್ಪನವ್ರು ವಿಶ್ ಮಾಡಿ ಬಂದ್ರ ಅಂತ ನಿಮ್ಮ ಮಂತ್ರಿಗಳು ಸ್ವತಃ CM ಕೇಳ್ತಾರೆ. ಯಾಕಂದ್ರೆ ಅದು ಏನೋ ಒಂದ್ ಕಡೆ ಒಳಗಡೆ ನಡೀತದೆ, ಪೊಲಿಟಿಕಲ್ ಟರ್ಮೋಲ್ ಅಂತ ಹೇಳ್ತೀವಲ್ಲ, ಒಂಥರ ಸ್ವೀರಿಂಗ್ ಇರುತ್ತಲ್ಲ. ಅಲ್ಲ, ಅವರು ಕೇಳಿರ್ಬೋದು, ಆದ್ರೆ ಅಲ್ಲ ತಮಾಷೆಗಿದ್ರು ಕೂಡ ಪೊಲಿಟಿಕಲ್ ಏನೋ ನಡೀತಾ ಇದೆ. ಅಲ್ಲ, ಪೊಲಿಟಿಕಲ್ ಆಗಿ ಯಡಿಯೂರಪ್ಪನವ್ರಿಗೆ ಆಂಗ್ಸಿಟಿ ಇದೆ, ನಿಮಗೂ ಇದೆ. ನಮಗೇನ ಭಯ ಇಲ್ಲ. ಸರ್ಕಾರ ಈಗ ಈಗಲೂ ಜಸ್ಟ್ ನೀವೇ ತೋರಿಸಿದ್ರಲ್ಲ, ನಮ್ ರೇವಣ್ಣವ್ರು ಹೇಳಿದ್ರು 20 ಜನ ಕೋಳಿನ ಕುರಿನ ತೂಕ ಹಾಕಿ 20 ರೆಡಿ ಇದಾವೆ, 20 ಜನ ಶಾಸಕರು ಇರಿ ಸರ್, ಮಾತಾಡಿದ್ರಿ ರಾಜ್ಯ ಕೊಟ್ಬಿಟ್ರಲ್ಲ ಸರ್.
ಗೌಡ್ರೆ. ಇಬ್ರು ಸೀನಿಯರ್ಸ್ ಆಮೇಲೆ ಹೇಳಿರೋ ನಾವು ನಮ್ಮ ಪ್ರಿಯಾಂಬಲ್ ಹೇಳಿದ್ಮೇಲೆ ನೀವು ಅಲ್ಲಲ್ಲ ಆಮೇಲೆ ನಮ್ಮ ರೇವಣ್ಣವರು ನಮ್ಮ ನಾಯಕರಾದ ರೇವಣ್ಣವ್ರು ಈಗಾಗಲೇ ಹೇಳಿದ್ರು 20 ಜನ ಶಾಸಕರು ಬಿಜೆಪಿಯಿಂದ ಬರೋದಕ್ಕೆ ರೆಡಿ ಇದ್ದಾರೆ. ಅದು ನಮಗೂ ಗೊತ್ತಿದೆ. ಹೌದಾ? ನಮಗೂ ಗೊತ್ತಿದೆ. ನೀವು ಆಪರೇಷನ್ ಅಲ್ಲಲ್ಲ ಆಪರೇಷನ್ ನಾವು ಮಾಡ್ತೇವೆ. ನಿಮ್ಗೆ ನಿಜವಾದ ಆಪರೇಷನ್ ಮಹಿಳೆ ಇರ್ತಾರೆ. ಕೇಳ್ರಿ ಹೇಳ್ತೀನಿ. ರೆಡಿ ಇದ್ದಾರೆ ಖಂಡಿತವಾಗ್ಲೂ ರೆಡಿ ಇದ್ದಾರೆ. ಈಗ ಬಿಜೆಪಿಯಿಂದ ನಮ್ ಕಡೆಗೆ ಬರೋದ್ರಲ್ಲಿ ಬಿಜೆಪಿ ಅವರಿಗೆ ಅನುಕೂಲ ಇದೆ, ನಮ್ಮ ಪಕ್ಷದ ಕಡೆಗೆ ಬರೋದ್ರಲ್ಲಿ ಅವ್ರಿಗೆ ಅನುಕೂಲ ಇದೆ. ನಮ್ಮ ಈ ಕಡೆ ಮೈಸೂರಲ್ಲಿ ಗೆದ್ದಂತ ಬಿಜೆಪಿ ಶಾಸಕರ ಸಂಪರ್ಕ ಕುಮಾರಸ್ವಾಮಿ ಜೊತೆ ಸಂಪರ್ಕದಲ್ಲಿ ಎಲ್ಲರೂ ಇದ್ದಾರೆ. ಮತ್ತೆ ಕಾಂಗ್ರೆಸ್ನವರಾಗ್ಲಿ ಯಾರೇ ಆಗ್ಲಿ ಇವತ್ತು ಯಾವುದೇ ಕಾರಣಕ್ಕೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇವತ್ತು ಬಿಜೆಪಿಯವರ ಕೈ ಜೊತೆ ಜೋಡಿಸೋದಿಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿ ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ಘಂಟಾಘೋಷ ಹೇಳಿದ್ದಲ್ಲೂ ಸುಳ್ಳಾಗ್ತವೆ. ಘಂಟಾಘೋಷವಾಗಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನಿಮ್ಗೆ ಯಾಕೆ ಆ ರೀತಿ ಅನ್ಸುತ್ತೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ಸಿನಾರಿಯೋ ಯಾವ ಕಾಂಗ್ರೆಸ್ ಶಾಸಕರು ಕೂಡ ಇವತ್ತು ಗುಂಡ್ರಾವ್ ಅವರು ಹೇಳ್ಬೇಕಾರೆ ಅವ್ರು ಹೇಳಿದ್ರು ಎಲ್ಲರಿಗೂ ಅಮಿಷಗಳನ್ನ ಉಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ನಿಮ್ ಪಕ್ಷ ಶಾಸಕರು ಫೋನ್ ಮಾಡ್ತಾರ? ನಮ್ ಪಕ್ಷದವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ. ಗುಂಡ್ರಾವ್ ಅವರು ಹೇಳ್ತಾ ಇದಾರಲ್ಲ, ಅವ್ರಿಗೆ ಮಾಡಿದ್ದಾರೆ. ಆದ್ರೆ ಯಾರ್ಯಾರಿಗೆ ಮಾಡಿದಾರೋ, ಯಾರ್ಯಾರಿಗೆ ಫೋನ್ ಬಂದಿದ್ಯೋ ಅವ್ರುಗಳೇ ಏನೇನ್ ಮಾತಾಡಿದ್ರು ಅಂತ ಮಾಧ್ಯಮದ ಮುಂದೆ ಬಿಟ್ಟು ಇವ್ರದ್ದು 20 ಅಥವಾ ಇವ್ರದ್ದು 20 ಅಥವಾ 2 ರೇವಣ್ಣವ್ರದ್ದು 20 ಕಾಂಗ್ರೆಸ್ನವ್ರದ್ದು 20 ಅಂತ. ಈಗ ನಿಮ್ಮ ನಾಯಕರು ಯಡಿಯೂರಪ್ಪನವ್ರಿಗೆ ಮೊನ್ನೆ ದೆಹಲಿಗೆ ಹೋದ್ರು, ಕರೆದ್ರು, ಅವರು ಅಡಿಕೆದು ವಿಚಾರಕ್ಕೆ ಹೋದ್ರು, ಮತ್ತೆ ಅಮಿತ್ ಶಾ ಜೊತೆ ಮಾತಾಡಿದ್ರು. ಸಂಜೆ ಲೋಕಸಭಾ ಸದಸ್ಯರ ಮೀಟಿಂಗ್ ಇತ್ತು. ಅವ್ರು ಲೋಕಸಭಾ ಸದಸ್ಯರ ಮೀಟಿಂಗ್ ಅಟೆಂಡ್ ಆಗ್ಬೇಕಾಗಿತ್ತು, ಬಂದ್ರು, ಏನೋ ಕಾರ್ಯಕ್ರಮ ಅಂತ ಬಂದ್ಬಿಟ್ರು. ಅವರು ಇವತ್ತು ರಾಜ್ಯದ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಹೋದದೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇದಾರೆ. ಯಾವ್ದೋ ಆಸ್ಪತ್ರೆ ಸಚಿವರ ತರ ಆಸ್ಪತ್ರೆ ಏನು ಕ್ಲೀನ್ ಇದೆಯೋ ಇಲ್ಲ ಅಂತ ಮೊನ್ನೆ ಬೀದರ್ಲಿ ಹೋಗಿ ವಿಸಿಟ್ ಮಾಡಿದ್ರು. ಆಕ್ಚುಲಿ ಅವರು ಸಚಿವರು ಒಪ್ಕೊಂಡೆ ಆದ್ರೆ ಅವ್ರಿಗಿರ್ತಕ್ಕಂಥದ್ದು ವಿಧಾನಸೌಧದ 3ನೇ ಮಾಡಿ ಪಾಪ ಅವ್ರ ತಲೆಗೆ ಇಟ್ಬಿಟ್ಟು ನೀವು ಹೆಗಲ್ ಮೇಲೆ ನೀವು ಗನ್ ಇಟ್ಬಿಟ್ಟು 20 ಗೆಲ್ಸ್ ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತ. ಅಲ್ಲ ಒಂದ್ ನಿಮಿಷ, ನನಗೇನ್ ಜ್ಞಾಪಕ, ಲೋಕಸಭೆ ಚುನಾವಣೆ ಒಳಗಡೆ ಅವರಿಗೆ ಸಿಎಂ ಆಗ್ಬೇಕಂತ ಒಂದು ಆಸೆ. ಅಲ್ಲ ನನಗೇನ್ ಜ್ಞಾಪಕ ಬರುತ್ತೆ ಅಂದ್ರೆ, ಕುರಿ ಮಂದೆ ಇತ್ತು, ಆ ಹುಡುಗನಿಗೆ ತಲೆ ಕೆಡ್ತು, ತೊಳ ಅಂದ ಎಲ್ಲ ಊರವರೆಲ್ಲ ಎದ್ದು ಬಂದ್ರು. ಇವರು ತೊಳ ಮಾಡ್ತಾರೆ, ತೊಳ ಅಂತ 2ನೇ ಸಲ ಮಾಡ್ತಾರೆ, 3ನೇ ಸಲ ತೊಳ ಬಂದಾಗ ಬಿಟ್ಬಿಡ್ತಾರೆ. ಅತ್ಲಾಗೆ ಅದೇ ಸ್ಥಿತಿ ಅನಿಲ್ ಕುಮಾರ್ ಅಲ್ಲ, ನಾವು ತೋಳ ಬರೋದು ಗ್ಯಾರಂಟಿ ನಾವು ಬರ್ತೀವಿ, ನೀವು ಅಷ್ಟು ಈಸಿಯಾಗಿ ತೊಳ ತೋರಿಸಿ ಕುರಿ ಮಂದೆ ಸೇರಿಸಿ ನಂಗೆ ಅರ್ಥ ಆಗ್ತಾ ಇಲ್ಲ. ಅವಶ್ಯಕತೆ ಅನಿಲ್ ಕುಮಾರ್ ಈಗ ಬ್ರೇಕ್ ಡೌನ್ ಗೊತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಉಪಮೇಯ ಕೊಟ್ಟು ಹೇಳ್ತಾರೆ, ತೋಳು ಕತೆ ಹೇಳ್ತಾ ಇದಾರೆ. ಆದ್ರೆ ಅವರು ನಾಯಕರುಗಳು ಬಹಳ ಗಂಭೀರವಾಗಿ ಹೇಳ್ತಾರೆ, ಈ ಸರ್ಕಾರ ಬಿದ್ದೋಗುತ್ತೆ ಕಣ್ರಿ, ಈ ಸರ್ಕಾರ ಇವರಾಗಿ ಇವ್ರು ಬಿಡ್ತಾರೆ, ನಾವು ಸರ್ಕಾರ ಮಾಡ್ತೀವಿ, ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಹೇಳ್ತಾರೆ. ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಇದರ ನಿಮ್ಮ MLA ತಗೊಂಡು ಹೋಗ್ಬೇಕು, ಇಲ್ಲ JDS MLA ತಗೋಬೇಕು, ಇಲ್ಲ ರಾಜೀನಾಮೆ ಕೊಡಿಸ್ಬೇಕು, ಅಥವಾ ಸದನದ ಹಾಜರಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಕಮ್ಮಿ ಮಾಡಬೇಕು, ಇಲ್ಲ ಸದನದಿಂದ ಅವರನ್ನ ಹೊರಗಡೆ ಇರ್ತಕ್ಕಂಥದ್ದು ಯಾವುದೋ ಒಂದು ದಾರಿ ಕಂಡ್ಕೋಬೇಕಲ್ಲ. ಆ ಯಾವುದೋ ಒಂದು ದಾರಿಯಲ್ಲಿ ಬಿಜೆಪಿ ಬಹಳ ಸೀರಿಯಸ್ ಆಗಿ ಹೊರಟಿದೆ. ದೇ ಆರ್ ವೇಟಿಂಗ್ ಫಾರ್ ದಿ ಗ್ರೀನ್ ಸಿಗ್ನಲ್ ಫ್ರಮ್ ಹೈಕಮಾಂಡ್, ಅಮಿತ್ ಶಾ, ಮೋದಿ. ನೋಡಿ, ಆಗ್ಲೇ ನಾವು ಚರ್ಚೆ ಮಾಡ್ದಂಗೆ ಮೋದಿ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ, ಯಡಿಯೂರಪ್ಪನವ್ರು ಅಳದ್ ಬಿಡೋದಿಲ್ಲ, ಇದು ಬಹಳ ಸ್ಪಷ್ಟವಾಗಿದೆ. ಆದ್ರೆ ಯಡಿಯೂರಪ್ಪನವ್ರಿಗೂ ಮತ್ತೆ ಮೋದಿ ಅವರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ದೇಶದ ಜನರು ಮತ್ತೆ ರಾಜ್ಯದ ಜನರನ್ನ ದಯವಿಟ್ಟು ಹಿತದೃಷ್ಟಿಯಿಂದ ಅಟ್ಲೀಸ್ಟ್ ಆದ್ರೂ ಈ ತರ ಸರ್ಕಸ್ ಮಾಡೋದ್ ಬಿಡಿ. ಈಗ ಆಲ್ರೆಡಿ ಸರ್ಕಾರ ಟೇಕ್ ಆಫ್ ಆಗಿ ಒಳ್ಳೊಳ್ಳೆ ಕಾರ್ಯಗಳ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಸರ್ಕಾರ ಸಾಲ ಮನ್ನಾ ಮಾಡಿದೆ. ಅಲ್ಲ ರೀ, ಒಂದ್ ನಿಮಿಷ ಇರ್ರಿ, ಒಳ್ಳೆ ಕೆಲಸಗಳು ಅಲ್ಲ ನಿಮಗೆ ಅಂದ್ರೆ ಡೇ ಟು ಡೇ ರಿಪೋರ್ಟ್ ಈಗ ನೀವು ಯಾವಾಗ್ಲೂ ನೀವು ಒಂದು ಮಾತು ಹೇಳ್ತಿರಲ್ಲ, ಟೇಕ್ ಆಫ್ ಆಗ್ತಿಲ್ಲ ಅಂತ. ಈಗ ನೀವು ಮನಸ್ಸಲ್ಲಿ ಅನ್ಕೊಂಡಿದ್ರ ಯಡಿಯೂರಪ್ಪ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿ? ಸಾಲ ಮನ್ನಾ ಮಾಡಿರೋದು ಸಿದ್ದರಾಮಯ್ಯ ಅವರ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಮಾತ್ರನೇ. ನೀವು ಬರೀ ಬೊಗಳೆ ಮಾತು ಬಿಟ್ರೆ ರಾಮ ಮಂದಿರ ಕಟ್ಟಿದಿರ, ನೀವು ಸಾಲ ಮನ್ನಾ ಅನ್ನೋದನ್ನ ಇಟ್ಕೊಂಡು ಸುಮ್ಮನೆ ತಲುಪಿಸ್ತಾ ಇದ್ದಾರೆ.
ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಏನು ಆಗಿಲ್ಲ, ಬುದ್ಧಿ ನಮಗಿಲ್ಲ, ಅವ್ರು 3% negotiate ಮಾಡಿದ್ದಾರೆ, ಅದು ಒಪ್ಕೊಂಡಿಲ್ಲ. ನಾವು ಪೇ ಮಾಡ್ಬಿಡ್ತೀವಿ. ಬೆಳಗ್ಗೆ ಹೊಸ ಹೊಸ ಜೂಮ್ಗಳನ್ನ ಬಿಟ್ಟು ಜನರಿಗೆ ದಾರಿ ಮಾತ್ರ ನಿಮಗೆ ಬರೋದು. ಜನರು ನಿರ್ಧಾರ ಮಾಡಿದ್ದಾರೆ ಮೋದಿ ಅವ್ರನ್ನ ಹೊರಗಿಡಬೇಕು, 22 ಸ್ಟೇಟ್ ನಿಮ್ದಿಲ್ಲ, ನಮ್ದಿದೆ 12 ಸ್ಟೇಟ್. ಸ್ವಂತ ಕಾಲ ಬಲದ ಮೇಲೆ ಎಷ್ಟು ಮಾಡ್ತಾ ಇದ್ದೀರಾ? ಒಂದೇ ಒಂದ್ ಸೀಟು ಸರ್, ಒಂದೇ ಒಂದ್ ಸೀಟ್ಗೋಸ್ಕರ ಅಷ್ಟು ಜನರಿಂದ ಹೋದ್ರಲ್ಲ. ನಿಮ್ಮ ಮನೋಹರ್ ಪಾರೇಕರ್ ಓವರ್ ನೈಟ್ ಫ್ಲೈಟ್ ಎತ್ಕೊಂಡು ಡೆಲ್ಲಿಯಿಂದ ಗೋವಾಗೆ ಹೋದ್ರಲ್ಲ, ಎಲ್ಲಿದ್ರಿ ನೀವು? ಅವತ್ತಿರ್ಲಿಲ್ಲ. ಬೇರೆಯವ್ರು ಮಾಡಿದ್ರಲ್ಲ, ನೀವು ಮಾಡಿದ್ರೆ ಒಂದೇ ಪಾಟೀಲ್ರೆ, ನಾನೇನ್ ಜಾಸ್ತಿ ಎಲೆಕ್ಷನ್ ಕಾಂಗ್ರೆಸ್ ಸೋತಿದೆ, ಜೆಡಿಎಸ್ ಕೆಳಗಡೆ ಸೋತಿದೆ. ಇದ್ದವರು 78 ಆದ್ರು. ಮಾತಾಡೋದು ನಿಮಗೆ ಹೆಂಗ್ ಬೇಕು ಆತರ ಚೇಂಜ್ ಮಾಡ್ಕೊಂಡು ಹೋಗ್ಬೇಡಿ ದಯವಿಟ್ಟು. ಅನಿಲ್ ಒಂದು ನಿಮಿಷ ಪಾಟೀಲ್ರೆ, ನಾನು ಆಗಲೇ ಹೇಳಿದೆ ನಿಮಗೆ, ನೀವು ಆ ಭಾಗದಲ್ಲಿ ಕಮ್ಮಿ ಸೀಟ್ ಬಂದಿದ್ರು, ಕಳೆದ ಬಾರಿ 54 ಸೀಟ್ ಗೆದ್ದಿದ್ರು, ಈ ಸಲ 38 ಸೀಟ್ ಗೆದ್ದಿದ್ರೆ, ಅವರು ಜಾಸ್ತಿ ಆಗಿದ್ದಾರೆ. ಆ ಭಾಗದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಕಮ್ಮಿ ಸೀಟ್ ಸಿಕ್ಕಿದೆ ಅನ್ನೋದು 7 ಜನ 8 ಜನ ಆಗಿದ್ದಾರೆ. JDSನವರೇ 2 ಆಗಿದ್ದಾರೆ, ನಿಮ್ಮಲ್ಲಿ 6 ಜನ. ಇನ್ನೂ ನಿಮ್ಮ ರೇಷಿಯೋ ಶಾಸಕರ ರೇಷಿಯೋ ತೊಗೊಂಡ್ರೆ ಭಾಳ ಕಮ್ಮಿ ಆಗಿದೆ, ನೀವು ಪ್ರಾತಿನಿಧ್ಯ ಕೊಡ್ತೀವಿ ಅಂತೇಳಿ. ಹಂಗಂತೇಳಿ ಅಲ್ಲಿ ಪ್ರಾತಿನಿಧ್ಯ ಕೊಟ್ಟರೆ ಈ ಭಾಗದಲ್ಲೂ ಕೂಡ ಶಾಸಕರು ಮಂತ್ರಿಗಳು ಆಗುವಂಥವ್ರು ಲಿಸ್ಟಲ್ಲಿದ್ದಾರೆ. ನಿಮಗೆ ಮಧ್ಯ ಕರ್ನಾಟಕದಲ್ಲಿದ್ದಾರೆ, ಬೇರೆ ಬೇರೆ ಕಡೆ. ಇದನ್ನು ನೀವು ಸರಿಯಾಗಿ ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ MLA ನೀವು ಸಂಪೂರ್ಣವಾಗಿ ಪಕ್ಷದ ಸಿದ್ಧಾಂತ ಪ್ರೋಗ್ರಾಮ್ ಅಂತ ನಂಬ್ಕೊಂಡು ಬಂದಿರಲ್ಲ. ನೀವು ವಿನ್ನೇಬಲ್ ಕ್ರೈಟೀರಿಯಾ ಮೇಲೆ ಟಿಕೆಟ್ ಕೊಟ್ಟಿರ್ತೀರಿ, ಗೆದ್ದಿರ್ತಾರೆ, ನಾನು ಮಂತ್ರಿ ಆಗಬೇಕು ಅಂತ. ಈಗ R. ಶಂಕರ್ಗೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದವ್ರು ಮೊದಲು ಹಾವೇರಿ ರಾಣೆಬೆನ್ನೂರಿಗೆ ಹೋಗಿ ಒಂದ್ಸಲ ಇಂಡಿಪೆಂಡೆಂಟ್ ಮನೆ ಗೆದ್ರು, ಅವ್ರ ಲಕ್ ಕುಲ ಎಷ್ಟು ಮಂತ್ರಿ ಆದ. ಇವ್ರು ಯಾರ್ಯಾರು ಮಂತ್ರಿ ಆಗೋ, ನಾವು ಇಲ್ಲಿ 3 ಸಲ 4 ಸಲ ಗೆದ್ದಂತ ನಾವ್ಯಾಕೆ ಮಂತ್ರಿ? ಒಂದ್ಸಲ ಯಡಿಯೂರಪ್ಪ ಜೊತೆ ಹೋಗಿ ಮಂತ್ರಿ ಆಗ, ಇನ್ನು 5 ಜನ ಪಕ್ಷದವ್ರು ಮಂತ್ರಿ ಆಗಿಲ್ವಾ? ಹಂಗೆ ಪೊಲಿಟಿಕಲಿ ನೀವು ಬರೀ ಐಡಿಯಾಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಷ್ಟೇ ವರ್ಕೌಟ್ ಆಗಲ್ಲ, ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ, ಆಪರೇಷನ್ಗಳು ವರ್ಕೌಟ್ ಆಗುತ್ತೆ. ಎಷ್ಟೋ ಸಲ ಆಪರೇಷನ್ಗಳೇ ವರ್ಕೌಟ್ ಆಗುತ್ತೆ. ಈಗ ಆಪರೇಷನ್ ಯಡಿಯೂರಪ್ಪನವ್ರು ರೆಡಿ ಇದ್ದಾರೆ, ಅವ್ರು ಏನಂದ್ರೆ ಮೇನ್ HOD ಕಾಯ್ತಿದ್ದಾರೆ, ಅಂದ್ರೆ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿ ಪರ್ಮಿಷನ್ ಕಾಯ್ತಾರೆ, ಆಪರೇಷನ್ ರೆಡಿ ಇದ್ದಾರೆ. ಬಟ್ ಆಪರೇಷನ್ಗೆ ನಮ್ಮ ಶಾಸಕರು ಯಾರು ಹೋಗಲು ಕೆಲವರು 6 ತಿಂಗಳ ಆಪರೇಷನ್ ಮಾಡ್ತಾರೆ, ಕೆಲವು ಸಾಧ್ಯ ಇಲ್ಲ. ಅಲ್ಲಿ ನಮ್ಮದು ಡಿಸಿಪ್ಲಿನ್ ಪಾರ್ಟಿ ಇದೆ, ನಮ್ಮದು ರಾಹುಲ್ ಗಾಂಧಿ ಏನು ಫರ್ಮಾನ್ ಹೊರಡಿಸ್ತಾರ ಅದ್ರ ಪ್ರಕಾರ ಇರ್ತಾರ. ಎಲ್ಲರೂ MBCS ಇರ್ತಾರೆ, ಎಲ್ಲರೂ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ MBCS ಇರಬಾರ್ದಂತಿಲ್ಲ. ಬಟ್ ಅಲ್ಲಿ ನಮ್ಮಲ್ಲಿ ಈ ಸಮ್ಮಿಶ್ರ ಸರ್ಕಾರ ಇದೆ, ಏನ್ ಮಾಡ್ಲಕ್ಕಾಗಲ್ಲ. ಅವ್ರಿಗೂ ಗೊತ್ತಿದೆ, ದೇ ಆರ್ ನಾಟ್, ಅವ್ರಿಗೆ ಗೊತ್ತಿದೆ ನಿಮ್ಮಲ್ಲಿ ಅತೃಪ್ತರಿದ್ದಾರೆ, ರೇವಣ್ಣ ಎಲ್ಲ ಯಾತಕ್ಕೆ ಇದನ್ನ ಮಾತಾಡ್ತಾ ಇದ್ದಾರೆ ನಾವು ಮಾತಾಡ್ತಿಲ್ಲ. ತೋಳ ಬಂದು ಈಗ ಸ್ವತಃ ಕುರಿಗಳನ್ನ ಒಟ್ಟಿಗೆ ಸೇರ್ಸಕ್ಕೆ ನೀವು ಗುಂಪು ಬಿಜೆಪಿಯ ನಾಯಕರು ಶ್ರೀನಾಥ್ ಅದನ್ನು ಒಂದನ್ನು ಒಪ್ಕೊಂಡಿದ್ದಾರೆ. ನಾವು ತೋಳ ರೆಡಿ ಇದೀವಿ, ನಿಮ್ ಕುರಿಗಳನ್ನ ಸರಿಯಾಗಿ ಕಟ್ಕೊಳ್ಳಿ. ನಾವು ಈಗ 2ನೇ ಸಲ ತೋಳ ಬಿಟ್ಟಿವಿ, ಬರುತ್ತೆ ಅಂತ ಬರಲ್ಲ. ಇನ್ನೊಂದ್ಸಲ ಇವ್ರೇನ್ರಿ ತೋಳ JDSನಲ್ಲಾಗ್ಲಿ ಅಥವಾ ಕಾಂಗ್ರೆಸ್ನಲ್ಲಾಗ್ಲಿ ಯಾವ ಕುರಿಗಳು ಇಲ್ಲ, ಯಾವ ಯಾವ ತೋಳದ ಭಯನೂ ಕೂಡ ಇಲ್ಲ. ಇವಾಗ ಏನಪ್ಪಾ ಅಂದ್ರೆ ಅವರಿಗೆ ಯಡಿಯೂರಪ್ಪನವ್ರಿಗೆ ಒಂದು ಹೆಜ್ಜೆ ಮುಂದೆ ಸತ್ಯ ಹೇಳ್ಬೇಕು ಅಂದ್ರೆ ಭ್ರಮನಿರಸನ ಆಗಿದೆ. ಯಾಕೆ ಅಂದ್ರೆ ಒಂದ್ ಸತ್ಯ ಹೇಳ್ತೀನಿ ಕೇಳ್ರಿ, ಆಮೇಲೆ ನೀವೇ ಮಾತಾಡಿ. ಸತ್ಯ ಏನಪ್ಪಾ ಅಂದ್ರೆ ಅವ್ರಿಗೆ ಲೋಕಸಭಾ ಚುನಾವಣೆ ಗೆದ್ದೇನಬೇಕು ಬಿಟ್ರೇನಾಗಬೇಕು, ಏನಾರು ಹೋಗಿ ಏನಾರು ಆಗ್ಬೇಕು, ಅವ್ರು ಏನಾರು ಆದ್ರೆ ಏನಾರು ಆಗ್ಬೇಕು, ಅದಕ್ಕೆ ಅವ್ರು ಹೋರಾಟ ಮಾಡ್ತಾ ಇದಾರೆ. ಅದರಿಂದ ತೋಳ ಬಿಟ್ಕೊಂಡಿರ್ಬೋದು, ಆದ್ರೆ ಕುರಿಗಳಿಲ್ವಲ್ಲ ಇಲ್ಲಿ. ತೋಳಗಳಿಲ್ಲ, ಟಗರುಗಳಿದಾವೆ ಅಂತ ಅವ್ರಿಗೆ ಗೊತ್ತಾಗಬೇಕು. ನಾವು ಒಂದ್ ಮಾತು ಹೇಳ್ತೀನಿ, ಇವರು ಪ್ರಸಾದ್ ಹೇಳಿದ್ರು, ಓಕೆ ಲೆಟ್ ಅಸ್ ಗೋ ಇಂಟೆಲೆಕ್ಚುಯಲಿ ಸ್ಲೈಟ್ಲಿ ಆನ್ ದ ರೈಟ್ ಸೈಡ್. ಸಿ ದ ಪಾಯಿಂಟ್ ಇಸ್, ಇವಾಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಾವು 23 ರಿಂದ 24 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಗೆದ್ದ ಮೇಲೆ
ವಾಟ್ ಕೈಂಡ್ ಆಫ್ ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಇನ್ ಅವರೇ ಒಂದು 20 ಗೆದ್ಮೇಲೆ ಅಲ್ಲ, ಒಂದು ವೇಳೆ ಬಿಜೆಪಿ ಕೊಟ್ಟಂತ ಟಾರ್ಗೆಟ್ ಅನ್ನ ಏನಾದ್ರೂ ರೀಚ್ ಆಗದೆ ಹೋದ್ರೆ ಯಡಿಯೂರಪ್ಪ ಪೊಲಿಟಿಕಲ್ ಭವಿಷ್ಯ ಏನು ಅದೇ ಆತಂಕ ಕಾಡ್ತಾರೆ. ಈಗಿಂದ ಹೋದ್ರೆ ಮುಂದಿಲ್ಲ. ಟಾರ್ಗೆಟ್ ವಿಧಾನಸೌಧ 3ನೇ ಮಾಡಿ, ಯಡಿಯೂರಪ್ಪನವ್ರಿಗೆ ಟಾರ್ಗೆಟ್ ಇರೋದು ವಿಧಾನಸೌಧ 3ನೇ ಮಾಡಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗಿರೋದು ಟಾರ್ಗೆಟ್ ಲೋಕಸಭೆ. ಸೊ ಸಿನ್ನಾತ್ರೆ ನೀವು ಒಬ್ಬರು ಮೇಲೆ ಹಾಕಾಡೋದು ಬೇಡ, ಸಬ್ಜೆಕ್ಟ್ ಹೊರ. ಯಡಿಯೂರಪ್ಪನವ್ರಿಗೆ 75 ವರ್ಷ ಆಗಿದ್ ನಿಜ ಅಲ್ವಾ? 76. ಸೊ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಾರ್ಗೆಟ್ ರೀಚ್ ಆಗದೆ ಹೋದ್ರೆ, ಹಾಲಿ ಇರೋ 17 ಸೀಟಲ್ಲೂ ಕಮ್ಮಿ ಆದ್ರೆ ಯಡಿಯೂರಪ್ಪನವ್ರನ್ನ ಯಾವ ಕಾರಣಕ್ಕೂ ನೀವು ಅಂದ್ಕೊಂಡ ಹಾಗೆ ಅವ್ರು ಫ್ರೀ ಬಿಡಲ್ಲ. ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಅವ್ರು ಹೇಳಿರೋ ಭಾಷೆ ಬಗ್ಗೆ ನಿಮ್ದು ಆಕ್ಷೇಪ ಇರ್ಬೋದು, ಅವ್ರು ಹೇಳ್ದಂಗೆ ಅವರು ಸೈಡ್ ಆರಾಮಾಗಿ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಏನು ಮಾರ್ಗದರ್ಶನ ಮಂಡಳಿ ಇದೆಯಲ್ಲ, ಹಂಗೆ ಕರ್ನಾಟಕದಲ್ಲಿ ಮಾರ್ಗದರ್ಶಕ ಮಂಡಳಿ ಮಾಡಿ ಸೈಡ್ಗೆ ಹಾಕ್ಬಿಡ್ತಾರೆ ಅನ್ನೋವಂಥದ್ದು ಒಂದು ಲೆಕ್ಕಾಚಾರ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಗೊತ್ತಾಗಿದೆ, ಅವರೇನು ಸಣ್ಣ ಕೂಸಲ್ಲ. ಆಮೇಲೆ ನೀವು ಅವರು ಏನೋ ಬೇರೆ ನಾಯಕರ ತರ ಅವ್ರೇನೋ ಒಮ್ಮೆಗೆ ಮೇಲಿಂದ ಬಂದವರಲ್ಲ, ಅವರೆಲ್ಲ ಕಾರ್ಪೊರೇಷನ್ ನಮ್ ಡಿಬೇಟ್ ಮಾಡೋದು ಬೇಡ. ನಂಗೆ ಏನಂದ್ರೆ ಯಡಿಯೂರಪ್ಪನವ್ರಿಗೆ ಇರೋದು ಗೊತ್ತು, ಅವ್ರು ಪೊಲಿಟಿಕಲಿ ನನ್ನನ್ನು ಹೊರಗೆ ಹೋದ್ಮೇಲೆ ನಾನು ವಾಪಸ್ ಬಂದ್ಮೇಲೆ 17 ಸೀಟ್ ಬಂತು, ನಾನು ಹೋದ್ಮೇಲೆ ಬಿಜೆಪಿ 40ಕ್ಕೆ ಬಂದ್ರು, ಅದೆಲ್ಲ ಗೊತ್ತಿದೆ. 104 ನನ್ನಿಂದ ಬಂತು. ಸೊ ನಂದು ಇಷ್ಟು ಬೋನಸ್ ಇರುವಾಗ, ನನ್ನ ಕಾಂಟ್ರಿಬ್ಯೂಷನ್ ಇದ್ದಾಗ ನನಗೆ PF ನ ಬಡ್ಡಿ ಎಷ್ಟು ಬರುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ನಾನು ಸೇವ್ ಮಾಡ್ತಾ ಇದ್ದೀನಿ, ನನ್ನ PF ಇಂಟ್ರೆಸ್ಟ್ ಕೊಡಲ್ಲ, ನಾನು ಬೇಕಾದಾಗ ನಾನು ಡ್ರಾ ಮಾಡ್ಕೋಕ್ ಬಿಡಲ್ಲ ಅಂತಂದ್ರೆ ಅವ್ರು ಡ್ರಾ ಮಾಡ್ಕೋಬೇಕಂದ್ರೆ ನೀವು ಬಿಡ್ತಾ ಇಲ್ಲ ಹೈಕಮಾಂಡ್. ಇಲ್ಲ, ಆ ರೀತಿ ಏನು ಸ್ಥಿತಿ ಇಲ್ಲ, ಹಂಗೆ ಇರೋದೀಗ ಇಲ್ಲ. ಇದ್ರಲ್ಲಿ ಏನಾಗಿದೆ, ಈಗ ಇಬ್ರು ಸೇರಿ ಸರ್ಕಾರ ಫಾರ್ಮ್ ಮಾಡಿದ್ದಾರೆ, 37, 78 ಮಾಡಿದ್ದಾರೆ. ಓಕೆ, ಅದ್ರ ಮೇಲೆ ಒಂದಷ್ಟು ಆಡ್ ಆಗಿ 117, 118 ಇದ್ದಾರೆ. ಒಂದೇನಾಗಿದೆ, ಫಸ್ಟ್ ಅದು ಇದು ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದ್ಮೇಲೆ 6 ತಿಂಗಳು ನಾವೇನು ಮಾಡೋ ಹಾಗೆ ಇಲ್ಲ, ಯಾವ್ದು ನೋ ಕಾನ್ಫಿಡೆನ್ಸ್ ತರೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ನೀವು ಅಸೆಂಬ್ಲಿ ಒಳಗೆ ಅಸೆಂಬ್ಲಿ ಫ್ಲೋರ್ ಇಸ್ ಸೇಫ್, 6 ಮಂತ್ಸ್ ವಿ ಕಾಂಟ್ ಟಚ್. ಅಂಡ್ ಸೆಕೆಂಡ್ಲಿ, ಆ ಸ್ಥಿತಿ ಇರುವಾಗ ನಾವು ಸುಮ್ನೆ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಇರಲ್ಲ. ನಾವು ಅದರ ಹೇಳಕ್ಕೆ ಹೋಗಿಲ್ಲ. ಏನಿದೆ ನಮ್ದು ಪಾರ್ಟಿ ರೂಲ್ ಏನಾಗಿದೆ ಅಂದ್ರೆ, ಈ ರೀತಿ ಮಾತುಗಳು ಏನಾಗುತ್ತೆ, ಏನೋ ನಾವು ಮಾಡ್ಬಿಡ್ತೀವಿ. 2 ಸೀಟು 3 ಸೀಟು ಅದ ಡಿಫರೆಂಟ್ ಕೇಸ್. ದಿಸ್ ಇಸ್ 18-20 ಸೀಟು, 20 ಜನ ರಿಸೈನ್ ಮಾಡ್ಬೇಕು ನಿಮಗೆ ಪ್ರೋಸೆಸ್ ಅಲ್ಲಿ. So this has to happen political at a very high political level. When both of them, ಗುಜರಾತ್ ಶಂಕರ್ ಸಿಂಗ್ ವಾಗೆಲ್ಲ ಹೆಂಗೆ ಶಿಫ್ಟ್ ಮಾಡಿಸ್ತಾರೆ, ಅದೇ when both of them when both of them politically don't agree on something, then it happens. ನಾವು ಯಾರನ್ನು ಪೋಸ್ಟ್ ಮಾಡಕ್ ಹೋಗಲ್ಲ, ಇದು ಮಾಡಕ್ ಹೋಗಲ್ಲ. ಅವರು ಪೋಸ್ಟ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನವರು ಅವರ ಗುಂಪನ್ನ ಸೇರಿಸಿ ಮಾಡ್ತಾ ಇದ್ದಾರೆ. ಬಿಜೆಪಿ ಒಂದ್ ನಿಮಿಷ ನೀವೇ ಮಾತಾಡಬೇಡಿ ಪ್ರಸಾದ್ ಗೌಡ್ರೆ. ಈಗ ಬಿಜೆಪಿಯವರು ಆಪರೇಷನ್ ಕಮಲ ಮಾಡ್ತಾ ಇದಾರೋ ಮಾಡೋದೇ ಇಲ್ವೋ ಅವ್ರು ಬಿಟ್ಟಿದ್ದು. ನಿಮ್ಮ ನಾಯಕರುಗಳು ಒಂದ್ ಕಡೆ ಕುಮಾರಸ್ವಾಮಿ ಏನಣ್ಣ ಯಡಿಯೂರಪ್ಪನ ವಿಶ್ ಮಾಡಿ ಬಂದ ಅಂತಾರೆ, ಒಂದ್ ಕಡೆ ಸಿದ್ದರಾಮಯ್ಯ ಯಾವತ್ತೂ ಮಾತಾಡಲ್ಲ ಆಪರೇಷನ್ ಬಗ್ಗೆ, ಅವ್ರು ಮಾತಾಡ್ತಾ ಇದಾರೆ. ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇದಾರೆ, ಪ್ರಕಾಶ್ ಖಂಡ್ರೆ ಮಾತಾಡ್ತಾ ಇದಾರೆ, DK ಶಿವಕುಮಾರ್ ಮಾತಾಡ್ತಾ ಇದಾರೆ, ರೇವಣ್ಣ ಎಲ್ಲರೂ ಮಾತಾಡ್ತಾ ಇದಾರೆ. ಅದರ ಅರ್ಥ ನಿಮ್ಗೆಲ್ಲೋ ಈ ತೋಳ ಎಲ್ಲೋ ಹತ್ರ ಬಂದೈತೆ, ತೋಳ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೌಂಡು ತೋಳದ ಪ್ರಶ್ನೆನೇ ಇಲ್ಲ, ತೋಳ ಅವ್ರು ಬಿಟ್ಟೇ ಇಲ್ಲ. ಈಗ ಶ್ರೀಕಾಂತ್ ಅವ್ರಿಗೆ ಅರ್ಥ ಆಗಿಲ್ಲ, ಶ್ರೀನಾಥ್ ಅವ್ರಿಗೆ ಬಹಳ ಅರ್ಥಗರ್ಭಿತವಾಗಿ ಈಗ ಒಂದ್ ಮಾತು ಹೇಳಿದ್ರು, ಇನ್ನೂ 3 ತಿಂಗಳೈತೆ, ಇನ್ನೂ ಇದಿದೆ, ನಾವ್ ಯಾಕೆ ಇದ್ ಮಾಡ. ಈ ಪಾಯಿಂಟ್ ನ ಯಡಿಯೂರಪ್ಪನವ್ರು ಖಂಡಿತ ಅರ್ಥ ಮಾಡ್ಕೋಬೇಕು. ಆದ್ರೆ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತೀರಾ? ನಮ್ ರೇವಣ್ಣವ್ರು ಹೇಳ್ದಾಗೆ ಅವ್ರ ಆರೋಗ್ಯ ಬೇರೆ ಸ್ವಲ್ಪ ಡೌನ್ ಆಗ್ತಾ ಇದೆ. ಇನ್ನ ಈ ತರ ಮಾಡಕ್ ಹೋಗಿ 20 ಜನ ಅವರೇ ಕಳ್ಕೊಬಿಟ್ರೆ ಆ ಕಡೆಯಿಂದನೇ ಈ ಕಡೆಗೆ ಮಾಡ್ಬೇಕನ್ನೋ ದಾವಂತಲ್ಲಿ ಇದಾರೆ. ಯಾರು? ಆ ಭಾವನೆಯಲ್ಲಿದ್ರೆ ಆ ಬಿಜೆಪಿಯಿಂದನೇ 20 ಜನ ಬರೋದಕ್ಕೆ ರೆಡಿ ಇದ್ದಾರೆ. ಅವರ ಕುರಿಗಳ ಗ್ರೂಪ್ ಈಗ ನೋಡಿ ಸರ್, ಇದು ರಾಜಕೀಯ, ಇದು ರಾಜಕೀಯ. ನೀವು ನಮ್ ಕಡೆ ನಮ್ಮನ್ನೆಲ್ಲ ಕುರಿಗಳು ಅನ್ಕೊಂಡು ನಮ್ಮನ್ನೆಲ್ಲ ಎಳ್ಕೊಳಕ್ ಟ್ರೈ ಮಾಡಿದ್ರೆ ನಿಮ್ ಕುರಿಗಳು ಕುತ್ಕೊಂಡು ನೋಡ್ತಾ ಇರೋಣ. ನೀವು ಕುರಿಗಳು ನೀವು ತೋಳ ರೆಡಿ ಮಾಡಿ ಈ ಕುರಿಗಳಿಗೆ ಹೆದರಿಕೆ ಬರ್ಸಿ ಕೂರಿಸ್ತೀವಿ. ಈಗ 20 ಅಲ್ಲ 30 ಎಳ್ಕೊಳ್ಳೋ ಒಂದು ಶಕ್ತಿ ಇವತ್ತು ಸಮ್ಮಿಶ್ರ ಸರ್ಕಾರ
ದುರ್ದೈವ ಅಂದ್ರೆ ಬಿಜೆಪಿ ಅವರವರು ಮನುಷ್ಯರಿಗೆ ಕಮಾಡಿಟೀಸ್ ಮಾಡಿಬಿಟ್ಟು ನೀವು ಕಮಾಡಿಟಿ ಮಾಡಿದ್ರೆ ಮುಂಚೆ ವೈಟ್ ಮಾಡಿ ತಗೊಂಡ್ಬಿಟ್ರಲ್ಲ ತೂಕ ಹಾಕಿ ಅದು ಹೇಳಿ ನಿಮಿಷ ಇದು ಆಗ್ತಾ ಇರೋದು ಥ್ರೆಟ್ ಪರ್ಸೆಪ್ಷನ್ ಅಂತ ಕರೀತಾರೆ ಇದನ್ನು ಈ ಪರ್ಟಿಕ್ಯುಲರ್ ಹ್ಯಾಪನಿಂಗ್ ಇದಿದೆ ಭೂತ ಬಂತು ಭೂತ ಬಂತು ಭೂತ ಬಿತ್ತು ಇಮ್ಯಾಜಿನರಿ ಮೀ ಅದೆಲ್ಲ ಬಿಡಿ ಯಾರು ಎಲ್ಲ ಕಡೆ ಸುಮ್ಮನೆ ಹೊಸದಾಗೇನೋ ಏನು ಮಾತಾಡಬೇಡಿ ಕಡೆ ಎಲ್ಲರೂ ಸೇರಾಗಿದೆ ಒಂದು ನಿಮಿಷ ತಡ್ರಿ ಇದೆಲ್ಲ ವಿತಂಡವಾಗಿ ಮಾತಾಡಬೇಡ ಪಾಟೀಲ್ ನಿಮ್ಗೆ ಕುರಿಗಳು ನಾವಲ್ಲ ನಮ್ ಶಾಸಕರು ಯಾರು ಹೋಗಲ್ಲ ಅವ್ರು ಸಂಪರ್ಕ ಮಾಡ್ತಾರೆ ಮತ್ತೆ ಯಾಕೆ ಭಯ ಬೀಳ್ತಾ ಇದ್ರಿ ಬಿಟ್ಬಿಡಿ ಅವ್ರು ಪ್ರಯತ್ನ ಮಾಡ್ತಾ ಇದಾರೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಅಷ್ಟೇ ಅಂದ್ರೆ ನಿಮ್ಮವ್ರು ಯಾರು ಅವ್ರ ಜೊತೆಗೆ ಹೋಗಲ್ಲ ಯಾರು ಹೋಗಲ್ಲ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಹಾಗೆ ಹಿಂದೆಲ್ಲ ಹೋದ್ರಲ್ಲ ಮಾತಾಡಿದಾರೆ ಹಿಂದೆ ಹೋದ್ರಲ್ಲ ಹಿಂದೆ ಹೋದ್ಮೇಲೆ ಭೀಮಾ ನದಿಯಿಂದ ಬಹಳಷ್ಟು ನೀರು ಹರಿದು ಹೋಗಿದೆ ಅವತ್ತಿನ ಚಿತ್ರಣವೇ ಬೇರೆ ಸರ್ಕಾರ ಇದ್ದಿದ್ದ ಸರ್ಕಾರ ಎವ್ರಿ ಥರ್ಸ್ಡೇ ಇಸ್ ನಾಟ್ ಫಾರ್ ಎವರ್. ಪ್ರಾಕ್ಟಿಕಲ್ ಮಾತಾಡೋಣ. ಒಂದು ಈಗ ಅಂದ್ರೆ ನಿಮ್ದು ಮೈತ್ರಿ ಸರ್ಕಾರ ಇದ್ದಾಗ ಏನಾಗುತ್ತೆ ಅಂದ್ರೆ ನೀವು ಶೇರ್ ಮಾಡ್ಕೊಂಡಿದ್ದಾರೆ, ಇಷ್ಟು ಮಂತ್ರಿ ಅವರು, ಇಷ್ಟು ಮಂತ್ರಿ ನೀವು, ಎಲ್ಲ ಶೇರ್ ಆಗಿದೆ. ಅದರಲ್ಲಿ ನೀವು 80 ಸೀಟ್ ಗೆದ್ದವರಿಗೆ 80 ಸೀಟಿನ ರೇಷಿಯೋ ಮಂತ್ರಿ ಸ್ಥಾನ ಸಿಗಲ್ಲ ಅಲ್ವಾ, ಅದಕ್ಕೆ ಕಮ್ಮಿ ಆಗುತ್ತೆ. ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು 104. ಸೊ ಇವೊಂದು ಏನಾಗುತ್ತೆ ಅಂದ್ರೆ ಆರ್ ಶಂಕರ್ ಒಬ್ಬರೇ ಇಂಡಿಪೆಂಡೆಂಟ್ ಆದ್ರೂ ಕೂಡ ಒಬ್ಬ ಮೆಂಬರ್ನ ಸಪೋರ್ಟ್ ತಗೊಂಡು ನೀವು ಮಂತ್ರಿ ಸರ್ಕಾರ ಮಾಡಿರೋದು, ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ತು. ಹಿಂದೆ ಬಿಜೆಪಿ 5 ಜನ ಇಂಡಿಪೆಂಡೆಂಟ್ ಬಂದ 5 ಜನಕ್ಕೆ ಮಂತ್ರಿ ಮಾಡಿದ್ರು. ಅಂಥದ್ದೇ ಭರವಸೆ ಬಿಜೆಪಿ ನಮ್ಮ ಜೊತೆಗೆ ಬಂದ್ರೆ ಅಥವಾ ನೀವು ರಾಜೀನಾಮೆ ಕೊಟ್ಟರೆ ಶಾಸಕ ಸ್ಥಾನಕ್ಕೆ, ನೀನೇ ನಾವು ಪೊಲಿಟಿಕಲ್ ಬೇರೆ ನಿಮ್ ಭವಿಷ್ಯ ನೋಡ್ಕೊಳ್ತೀವಿ, ನನ್ನ ಭವಿಷ್ಯ ಗಟ್ಟಿ ಆಗುತ್ತೆ ಅನ್ನೋದು ಯಡಿಯೂರಪ್ಪನ ಲೆಕ್ಕಾಚಾರ. ಅವ್ರ ಟಾರ್ಗೆಟ್ ಇಟ್ಸ್ ಅ ವೆರಿ ವ್ಯಾಲಿಡ್ ಕ್ವಶನ್. ಇದಕ್ಕೆ ಒಂದೇ ಒಂದು ನಿಮ್ಗೆ ಸಿಂಪಲ್ ಆಗಿ ಆನ್ಸರ್ ಮಾಡಬೇಕು ಅಂತಂದ್ರೆ, ಇಲ್ಲಿ 2 ಪಾರ್ಟಿಗಳು ನಾವಾಗಿರ್ಬೋದು JDS ಆಗಿರ್ಬೋದು ಒಂದು ತತ್ವ ಸಿದ್ಧಾಂತಗಳನ್ನ ಮೆಚ್ಚಿಕೊಂಡು ಹೋಗಿದೀವಿ. ಏನು ತತ್ವ ಸಿದ್ಧಾಂತಗಳು? ಒಂದೇ ಒಂದು ನಿಮಿಷ. ತತ್ವ ಸಿದ್ಧಾಂತಗಳ ಮೂಲ ಏನಪ್ಪಾ ಅಂದ್ರೆ, ಅವರು ಗಾಂಧಿನ ಒಪ್ಕೊಳ್ತಾರೆ, ನಾವು ಒಪ್ಕೊಳ್ತೀವಿ. ನೀವೆಲ್ರಿ ಸರ್ ನೀವು ಮಾತಾಡಿದ್ರಿ, ನಾನು ಮಾತಾಡಿದ್ನ ಸೆಂಟ್ರಲ್ ಮಾತಾಡಿದ್ವಿ. ಇವ್ರು ಹೇಳ್ದಂಗೆ ರೂಲ್ ಅವ್ರೇನ್ ಹೇಳ್ತಾ ಇದ್ರಲ್ಲ, ಆಪರೇಷನ್ ಅನ್ನೋದನ್ನ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಇಟ್ ಇಸ್ ನಾಟ್ ಬಿಕಾಸ್ ಅವ್ರಿಗೆ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತಲ್ಲ, ಮಾಡ್ಲಿಕ್ಕೆ ಬರ್ತದೆ, ಬಟ್ ಫಾರ್ ದ ರೂಲ್ 6 ತಿಂಗಳು ಅವ್ರು ಏನು ಮಾಡಕ್ ಆಗೋದಿಲ್ಲ ಅಂತ 3 ತಿಂಗಳು. ಆದ್ರೆ ಯಾಕೆ ಆಗ್ತವೆ ಅಂತ ಕೇಳಿ ನಾನು ಎಲ್ಲಾ ಶಾಸಕರು ಇವತ್ತೇನು ಒಪ್ಪಿಕೊಂಡು ಬಂದಿದ್ದಾರೆ, ಎಲ್ಲರೂ ಪ್ರತಿಯೊಬ್ರು ಶಾಸಕರು ಮೆಚೂರ್ಡ್ ಇನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್. ಇವತ್ತು ನಮ್ಮ ಹತ್ರ ಇರೋದು ಸಮ್ಮಿಶ್ರ ಸರ್ಕಾರ. ನಮ್ದ್ರಲ್ಲಿ ಆಲ್ರೆಡಿನೂ ನಮ್ಮ ಹಿರಿಯರು, ನಮ್ಮ ನಾಯಕರು, ನಮ್ಮ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ, ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ, ನೋಡಿ ಈ ಶಾಸಕರನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಚಾನ್ಸ್ ಸಿಗ್ತದೆ. ಆಮೇಲೆ ಇಲ್ಲಿ ಎಲ್ಲರೂ ನಾನು ಹೇಳೋದಂಗೆ ಎಲ್ಲರೂ ನಮಗೆ ಮಂತ್ರಿ ಸ್ಥಾನ ಅಲ್ಲ. ಕೆಲವೊಂದು ಸರಿ ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ, ಇಲ್ಲಾಂದ್ರೆ 135 ವರ್ಷ ಈ ಕಾಂಗ್ರೆಸ್ ಪಾರ್ಟಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಎರಡನೇದು ಹೇಳ್ತೀನಿ, ಇವತ್ತಿನ ದಿವಸಗಳಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ ಸಿದ್ಧಾಂತಗಳನ್ನ ಒತ್ತುಕೊಂಡು ಇವತ್ತು ಮೆಚ್ಚಿಕೊಂಡು ಬಂದಿದ್ದಾರೆ. ಹಿಂದೆ ಆಗಿದೆ, ಆಗಿಲ್ಲ ಅಂತ ಹೇಳೋದಿಲ್ಲ, ಬಟ್ ಆದ್ರೆ ಇವತ್ತು ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಮೋದಿ ಯಾವ ಪೊಸಿಷನ್ ಹೋಗ್ತಾರೆ. ನಾವು ಅಕಸ್ಮಾತ್ ಇವತ್ತು ರೆಡಿ ಮಾಡ್ಕೋಬೇಕಂತ ಇಲ್ಲಿ ಏನಾಗಿದೆ ಹೇಳ್ತೀನಲ್ಲ, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಸೆಲ್ಫಿಶ್. ಆ ಕಡೆ ಮೋದಿ ಅವ್ರು ನಾನ್ ಪ್ರಧಾನಮಂತ್ರಿ ಆಗ್ಬೇಕು ಅಂತಾರೆ, ಈ ಕಡೆ ಯಡಿಯೂರಪ್ಪನವರು ಒಂದ್ ನಿಮಿಷ ಕೊನೆಯದಾಗಿ ಈಗ 3 ತಿಂಗಳು ಶಬ್ದ ಬಂತು.
ಯಾಕಂದ್ರೆ ನೀವು ಒಂದು ಸಲ ವಿಶ್ವಾಸ ಮತ ಕೋರಿದ್ಮೇಲೆ 6 ಮಂತ್ ಟೈಮ್ ಇದೆ, ಸೊ ವ್ಯಾಲಿಡಿಟಿ ಇದೆ. ಸೊ 6 ಮಂತ್ ಹತ್ರ ಬಂದಾಗೆ ಅವ್ರದೇ ಆದಂತ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ನಿಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಯಾರು ಏನು ಅವರು ಡೀಲಿಂಗು MOUನೋ ಏನೇನು ಅಗ್ರಿಮೆಂಟ್ ಆಗೋದು ಗೊತ್ತಿಲ್ಲ ಪೊಲಿಟಿಕಲ್, ಅಂಥದ್ದು ಅಗ್ರಿಮೆಂಟ್ ಆದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ತರ್ತಾರೆ. ಅವಾಗ ನೀವು ಬಿದ್ದು ಹೋದ್ರೆ ಮತ್ತೆ ಸ್ಟ್ರೈಕ್ ಮಾಡ್ತಾರೆ ರಾಜ್ಯಪಾಲರ ಹತ್ರ. ದಟ್ ಈಸ್ ದಿ ಪ್ಲಾನ್ ಇರ್ಬೋದು. ಅವರು ಒಂದ್ ನಿಮಿಷ ಈಗ ಅವ್ರದ್ದು ಈ ರೀತಿಯ ನಿಮ್ಮ ತಾವು ಹೇಳ್ದಾಗೆ ಒಂದು ಷಡ್ಯಂತ್ರ ಇರಬಹುದು, ಆದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಸಮ್ಮಿಶ್ರ ಸರ್ಕಾರದ ಮುಖಂಡರುಗಳು ಮತ್ತೆ ನಾವುಗಳು ಇವತ್ತು ಆ ರೀತಿ ಏನಾದ್ರು ಅವ್ರು ಮಾಡ್ತಾರೆ ಇದ್ರೆ ನಾವು ಸುಮ್ನೆ ನೋಡ್ಕೊಂಡು ತಿನ್ಕೊಂಡು ಸುಮ್ನೆ ಕುತ್ಕೊಳ್ಳಲ್ಲ. ಅದಂತ ನೇರವಾಗಿ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ ಕೆಲಸ ಕೈ ಹಾಕ್ಬೇಡಿ. ನಿಮ್ ಕೆಲಸ ಏನಿದೆ ಲೋಕಸಭೆ ಹೋಗಿ ನೀವು ನಿಮ್ಮ ಆಸೆ ಏನಿದೆ 22, 23 ಖಂಡಿತ ನೀವು ಕೂಡ ಗೆಲ್ಲಲ್ಲ. 22, 23ಕ್ಕೆ ನಾವು ಗೆಲ್ತೀವಿ. ಮತ್ತೆ ಇನ್ನೊಂದು ನಮ್ಮ ಶಾಸಕರನ್ನ ಯಾವುದೇ ಕಾರಣ ನಾವು ಹೈಯರ್ ಎಂಡ್ ಅಲ್ಲಿ ಇದ್ದೀವಿ, ಆದ್ರಿಂದ ಎರಡೇ ಸ್ಮಾಲ್ ಪಾಯಿಂಟ್. ಯಡಿಯೂರಪ್ಪನವರು ಹಿರಿಯ ನಾಯಕರು ಆಗ್ತಾರೆ, ಅದು ಬೇರೆ ವಿಷಯ. ಇವರು ಇದ್ದಕ್ಕಿದ್ದಾಗಿ ಅವ್ರನ್ನ ಬಿ ಟೀಮ್ ಅಂತ ಕರೆದ್ರು. ಇವ್ರನ್ನ MLA ನೋಡ್ಕೊಂಡು ಹೇಳಿದ್ರು. ಇವರದ್ದ ಇದ್ದ 10 ಜನ MLA ಹೋಗಿ ಅವ್ರು ಕಾಂಗ್ರೆಸ್ ಸುಮ್ನೆ ನಾವು ಪಾಟೀಲ್ ಟಾರ್ಗೆಟ್ ಅನ್ನ ಬ್ರೇಕ್ ಆಗಿದೆ. ಮುಖ್ಯಮಂತ್ರಿ ಆಗ್ತಾರೆ. ಲೀಡರ್ಸ್ ಮಾತಾಡಿ ಎಲ್ಲರೂ ನರ್ವಸ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಒಂದಂತೂ ಸ್ಪಷ್ಟ, ಆಪರೇಷನ್ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಹೆಣ್ಮಕ್ಳು ಮಾಡ್ಬೇಕಂತೀನಿ ನಿಮಗೆ. ಸೊ ಆಪರೇಷನ್ ಈಗ JDS ನವ್ರು ಮಾಡಿದ್ರೆ ಇದು ಆಪರೇಷನ್ ಮಹಿಳೆ, ಕಾಂಗ್ರೆಸ್ ಮಾಡಿದ್ರೆ ಆಪರೇಷನ್ ಹಸ್ತ ಕೈಯಿಂದ, ಆಪರೇಷನ್ ಕಮಲ. ಸೊ ಆಪರೇಷನ್ ಕೆಲವರು 9 ತಿಂಗಳು ಮಾಡ್ತಾರೆ, ಕೆಲವರು 6 ತಿಂಗಳು ಮಾಡ್ತಾರೆ, ಕೆಲವರು 7 ತಿಂಗಳು ಮಾಡ್ತಾರೆ. ಸೊ ಇವರು 6 ತಿಂಗಳ ಆಪರೇಷನ್ BJP ರೆಡಿ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಧನ್ಯವಾದ. ಇವತ್ತಿನ ಜಿದ್ದ ಜಿದ್ದಿ, ಜಾಲ ನಮ್ಮದು, ಬಲ ನಿಮ್ಮದು.